TV9 ಡಿಜಿಟಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಚೈತ್ರ ಮಾಸಕ್ಕೆ ನಾವು ಸಂವತ್ಸರದ ಪ್ರಾರಂಭದಲ್ಲಿ ಯುಗಾದಿ ಹಬ್ಬ ಆಗ್ತಾನೆ. ಚೈತ್ರ ಮಾಸದ ನಂತರ ಅಮಾವಾಸ್ಯೆಗೆ ಅಂತೇಳಿ ನಾವು ಸೂರ್ಯಗ್ರಹಣವನ್ನು ನೋಡಿದ್ದೀವಿ. ಸೂರ್ಯಗ್ರಹಣದ ಪ್ರಭಾವ ಎಷ್ಟು ದೋಷಕರ ಅಂತ ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಗ್ರಹಣಗಳು ಬಂದಾಗ ಆಕಾಶದಲ್ಲಿ ಈ ಗ್ರಹಗಳು ಹೇಗೆ ಚಲನೆ ಆಗ್ತಾ ಇದೆ. ಬೆಳಗ್ಗೆ ಹೇಳ್ತಾನೆ ಸುಪ್ರಭಾತವನ್ನು ಓದ್ಕೊಳ್ಳಿ. ಈ ನವಗ್ರಹಗಳಿಗೂ ದೇವರಿಗೆ ಏನು ಸಂಬಂಧ ಇದೆ, ನವಗ್ರಹಗಳನ್ನ ದೇವರು ಯಾಕೆ ಸೃಷ್ಟಿ ಮಾಡಿದ್ರು, ನವಗ್ರಹಗಳ ನಮ್ಮ ಮೇಲೆ ಪ್ರಭಾವ ಹೇಗೆ ಬೀಳುತ್ತೆ. ಸೂರ್ಯೇಂದು ಬಹುಮ ಬುಧ ವಾಕ್ಪತಿ ಕಾವ್ಯ ಸೌರಿ ಸ್ವರ್ಭಾನುಕೇತು ದಿವಿಷತ್ ಪರಿಷತ್ ಪ್ರಧಾನ ತದ್ದಾಸ ದಾಸ ಚರಣ ಮಾವಧಿ ದಾಸ ದಾಸ ಶ್ರೀ ವೆಂಕಟಾಚಲಪತಿ ತವ ಸುಪ್ರಭಾತಂ. ಅಂದರೆ ಬೆಳಗ್ಗೆ ಎದ್ದು ಈ ನವಗ್ರಹಗಳು ಶಾಂತಿ ಆಗುತ್ತೆ. ಈ ಅಕ್ಷಯ ತೃತೀಯ ವಿಶೇಷವಾಗಿ ನಿಮಗೆ ತುಂಬ ಶುಭ ಫಲ ಉಂಟು ಮಾಡುತ್ತೆ. ಪ್ರತಿ ವರ್ಷವೂ ಈ ಸೂರ್ಯನಾರಾಯಣ ಮೇಷರಾಶಿ ಪ್ರವೇಶವಾಗೋದು 14ನೇ ತಾರೀಕು ಏಪ್ರಿಲ್ಗೆ. ಸೊ 14ನೇ ತಾರೀಕು ಪ್ರಾರಂಭವಾಗಿ ಉಚ್ಚ ಸೂರ್ಯ 1 ತಿಂಗಳು ಇರುತ್ತೆ. ಆದ ಕಾರಣ ಇದು ಚೈತ್ರ ವೈಶಾಖದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಅಂದರೆ ತಾಪವನ್ನು ನಾವು ಅನುಭವಿಸ್ತೀವಿ. ಆಗ ಮಳೆಗಳು ಬಂತು. 14ನೇ ತಾರೀಕು ಏಪ್ರಿಲ್ನ 10 ದಿವಸ ಮುಂದಿನ ವರ್ಷ ಮಳೆ ಬಂದಾಗ ಅದು ಸ್ನಾನ ಮಾಡೋದು ಮರಿಬೇಡಿ. ಈ ಅಕ್ಷಯ ತೃತೀಯನೂ ಅಲ್ಲೇ ಬರುತ್ತೆ. ಚೈತ್ರ ಮಾಸದ ಅಮಾವಾಸ್ಯೆ ನಂತರ ನಾವು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ. ಸೊ ಸಾಧಾರಣವಾಗಿ ಶಾಸ್ತ್ರಗಳಲ್ಲಿ ಪ್ರಥಮಿಗೆ ಅಗ್ನಿ ಪೂಜೆ, ದ್ವಿತೀಯಗೆ ಬ್ರಹ್ಮನ ಪೂಜೆ, ತೃತೀಯಗೆ ದೇವಿ ಪೂಜೆ, ಚೌತಿಗೆ ಗಣಪತಿ ಪೂಜೆ, ಪಂಚಮಿಗೆ ನಾಗ ಪೂಜೆ, ಷಷ್ಠಿಗೆ ಸ್ಕಂದನ ಪೂಜೆ, ಸಪ್ತಮಿಗೆ ರಥಸಪ್ತಮಿ ಅಂತೀನಿ ಸೂರ್ಯನಾರಾಯಣ ಪೂಜೆ. ಈ ತಿಂಗಳೂ ಸೂರ್ಯನ ಒಂದು ಭಾಳ ಪ್ರಬಲತೆ ಉಚ್ಚ ಸೂರ್ಯ ಆದ ಕಾರಣ ಪ್ರತಿ ವರ್ಷವೂ ಈ ಸೂರ್ಯನು ಮೇಷರಾಶಿಯ ಮಧ್ಯಭಾಗದಲ್ಲಿರುತ್ತೆ. ಅದನ್ನು 2ನೇ ದ್ರೇಷ್ಕಾಣ ಅಂದರು. ಈ ಹಳೆಯ ಕಾಲದಲ್ಲಿ ಷೋಡಶ ವರ್ಗಗಳನ್ನು ಹೇಗೆ ಹೇಳಿದ್ರು ಋಷಿ ಮುನಿಗಳು ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಅದನ್ನು ಬರೆದಿಟ್ಟಿರೋದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಅಕ್ಷಯ ತೃತೀಯ ದಿವಸ ಏನು ಮಾಡಬೇಕು, ಈ ಸೂರ್ಯನಾರಾಯಣ ಮೇಷರಾಶಿಯಲ್ಲಿ ಉಚ್ಚ ಹೇಗೆ ಬರುತ್ತೆ. ಸೂರ್ಯನಾರಾಯಣ ಉಚ್ಚ ಇರೋದೇ ತುಂಬ ಶುಭಕರ. ಅದರೊಟ್ಟಿಗೆ ಚಂದ್ರನೂ ಉಚ್ಚ ವೃಷಭ ರಾಶಿಯಲ್ಲಿ ಬರುತ್ತೆ. ಅದು ರೋಹಿಣಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟುವಾಗ ರೋಹಿಣಿ ನಕ್ಷತ್ರ 5123 ವರ್ಷ 5123 ಇಯರ್ಸ್ ಆಗಿದೆ. ಕಲಿಯುಗ ಪ್ರಾರಂಭ ಆಗಿ ದ್ವಾಪರಯುಗ ಮುಗೀತು. ಆಗ ದ್ವಾರಕ್ಕೆ ಸಮುದ್ರದಲ್ಲಿ ಹೋಗುತ್ತೆ ಅಂತ ಅಲ್ಲಿ ಶಾಸ್ತ್ರಗಳಲ್ಲಿ ಬರೆದಿಟ್ಟು ಅದನ್ನು ಭವಿಷ್ಯವಾಣಿನೇ. ದ್ವಾರಕ್ಕೆ ಸಮುದ್ರದಲ್ಲಿ ಹೋಗೋದು ಸತ್ಯ ಆಗಿದೆ. ಇವತ್ತು ದ್ವಾರಕ್ಕೆ ಸಮುದ್ರಕ್ಕೆ ಹೋದರೆ ದ್ವಾರಕ್ಕೆ ಕಾಣಿಸುತ್ತೆ. ಇವೆಲ್ಲ ಹೇಗಾಯಿತು, ಎಷ್ಟು ಅಕ್ಷಯ ತಿಥಿಗಳನ್ನು ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಭಾಳ ಭಾಗ್ಯೋದಯವಾಗುವಂಥ ದಿವಸ. ಅದಕ್ಕೆ ಅಕ್ಷಯವಾಗುತ್ತದೆ. ಕ್ಷಯ ಅಂದರೆ ನಾಶ ಆಗೋದು. ಇದು ಅಕ್ಷಯವಾಗಿರುತ್ತೆ. ಯಾವುದು ದೇವರು ಧ್ಯಾನ ಮಾಡ್ತಾರೆ, ದೇವರು ಪೂಜೆ ಮಾಡ್ತಾರೆ. ವಿಶೇಷವಾಗಿ ಲಕ್ಷ್ಮೀ ಪೂಜೆ ಯಾರು ಮಾಡ್ತಾರೆ, ದೀಪಾವಳಿ ಹಬ್ಬ ಬಂದಾಗ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಸೊ ಲಕ್ಷ್ಮೀ ನಾರಾಯಣ ಪೂಜೆ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ತುಂಬ ಶುಭಕರವಾಗುತ್ತೆ. ಬರೇ ಲಕ್ಷ್ಮೀ ಪೂಜೆ ಅಂದರೆ ಅಲ್ಲಿ ದುಡ್ಡು ಬರ್ಬೋದು, ಸಂತೋಷನೂ ಬರಬೇಕು. ಲಕ್ಷ್ಮೀನಾರಾಯಣ ಪೂಜೆ, ಅದಕ್ಕೆ ಸತ್ಯನಾರಾಯಣ ಪೂಜೆನೂ ಮಾಡ್ತಾರೆ. ಸೊ ಶ್ರೀ ಶಕ್ತಿಯ ಸಹಿತೋ ವಿಷ್ಣು. ಶ್ರೀ ಅಂದರೆ ಲಕ್ಷ್ಮೀ, ಶ್ರೀ ಅಂದರೆ ಬಂಗಾರು, ಶ್ರೀ ಅಂದರೆ ಆರ್ಥಿಕ ಸಂಕಟಗಳು ದೂರ ಆಗೋದು, ಎಕನಾಮಿಕ್ ಕಂಡೀಷನ್. ಇಡೀ ಭೂಲೋಕದಲ್ಲಿ ಒಂದು ಆರ್ಥಿಕ ಸಂಕಟಗಳು ದೂರವಾಗುತ್ತೆ. अर्ब खर्ब को धन मिले उदय अस्त को राज तुलसी प्रभु के भजन बिन सब ही नरक के साज. ತುಂಬ ಸುಂದರವಾಗಿದ್ದಾರೆ. ಅರ್ಭಾಧಿಪತಿ ಕರ್ಭಾಧಿಪತಿ ಅಂತ. ಅರ್ಭ ಕರ್ಮ ಅಂದರೆ ಇವತ್ತು ಮಿಲಿಯನರು, ಟ್ರಿಲಿಯನರ್ಸು, ಬಿಲಿಯನರ್ಸು, ಇಡೀ ಭೂಲೋಕಕ್ಕೆ ಧನಿಕರು ಹೇಗಾಗ್ತಾರೆ. ಇವತ್ತು ಪೂಜೆ ಮಾಡ್ಕೊಳ್ಳಿ, ನೀವೆಲ್ಲ ಧನಿಕರಾಗ್ತೀರಾ. ಅದು ಕ್ಷಯವಾಗೋದಿಲ್ಲ. ಸೊ ಅಕ್ಷಯ ತೃತೀಯ ಅನ್ನೋದು ನಿಮಗೆಲ್ಲ ಅರ್ಥ ಆಗಿದೆ. ಅಕ್ಷಯ ಪಾತ್ರೆ ಅಂತೂ ಮಹಾಭಾರತದಲ್ಲಿ ವರ್ಣನೆ ಬರುತ್ತೆ. ಅಕ್ಷಯ ಪಾತ್ರೆ ಯಾರಿಗೆ ಸಿಕ್ಕಿತ್ತು? ಯುಧಿಷ್ಠಿರ ಮಹಾರಾಜರು ಸೂರ್ಯನಾರಾಯಣ ಉಪಾಸನೆ, ಸೂರ್ಯನಾರಾಯಣ ಪೂಜೆ ಮಾಡಿದ್ರು. ಸೂರ್ಯನನ್ನು ನೋಡಿ ಇವತ್ತು ಬಹಳ ಶುಭ. ಎಷ್ಟು ಪಾಪ ಮಾಡಿದ್ರು ಸೂರ್ಯನ ದರ್ಶನ ಮಾಡಿದರೆ ನಾಶ ಆಗುತ್ತೆ. ಸ್ನಾನ ಮಾಡೋದ್ರಿಂದ ನಾಶ ಆಗುತ್ತೆ. ನದಿ ಸ್ನಾನನೂ ಮಾಡೋದು ತುಂಬ ಶುಭಕರವಾದಂಥ ದಿವಸ ಅಕ್ಷಯ ತೃತೀಯ. ಅಕ್ಷಯ ಪಾತ್ರೆ ಯುಧಿಷ್ಠಿರ ಮಹಾರಾಜರು ಇಲ್ಲಿ ಉಪಾಸನೆ ಮಾಡಿದಾಗ ಸೂರ್ಯನಾರಾಯಣ ಪ್ರತ್ಯಕ್ಷ ಆಗಿ ಅಕ್ಷಯ ಪಾತ್ರವನ್ನು ಕೊಟ್ಟರು ಅಂತ ಶಾಸ್ತ್ರದಲ್ಲಿ ಹೇಳಿದೆ.
ಅಲ್ಲಿ ದ್ರೌಪದಿಯ ವರ್ಣನೆ ಬರುತ್ತೆ. ದ್ರೌಪದಿ ಊಟ ಮಾಡೋವರೆಗೂ ಅಂತ ಹೇಳಿದ್ರೆ ಬಡಿಸೋವರೆಗೂ ಅದು ಉತ್ಪತ್ತಿ ಮಾಡ್ತಾಯಿತ್ತು. ದ್ರೌಪದಿ ಊಟ ಮಾಡಿದವಾಗ ಅದು ಅನ್ನವನ್ನು ಉತ್ಪತ್ತಿ ಮಾಡ್ತಾ ಇಲ್ಲ. ಅದಕ್ಕೆ ಅಕ್ಷಯ ಪಾತ್ರೆ, ಅಕ್ಷಯ ತೃತೀಯೆ, ಪಾಂಡವರು ವನವಾಸದಲ್ಲಿದ್ರೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಜಿಸ್ಕಾ ದಾನ ಜಿಸ್ಕೋ ಢೂಂಢೆ ನೆಚ್ಚು ಕರ್ ವಿಶ್ರಾಮ್ ದಾನೆ ಬಾನೆ ಪರ್ ಲಿಖಾ ಹೈ ಖಾನೆ ವಾಲಾ ಖಾನ. ಅಲ್ಲೂ ಆಹಾರವನ್ನು ಅಂದರೆ ಅನ್ನವನ್ನು ಉತ್ಪತ್ತಿ ಮಾಡ್ತಾ ಇತ್ತು ಅಕ್ಷಯ ಪಾತ್ರೆ. ಸೊ ಅಕ್ಷಯ ತೃತೀಯ ಅರ್ಥ ಮಾಡ್ಕೊಳ್ಳಿ. ಕ್ಷಯವಾಗುವುದಿಲ್ಲ. ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮೀ ಮಂತ್ರ ಓಂ ಶ್ರೀ ಶಕ್ತಿಯ ಸಹಿತೋ ವಿಷ್ಣು ಭಕ್ತಿಯಾಗಿ ಹೇಳ್ಕೊಳ್ಳಿ. ಮಹಾವಿಷ್ಣು ಇನ್ನು ಶಕ್ತಿ ಮಹಾಲಕ್ಷ್ಮಿ, ಬಂಗಾರೆ ಲಕ್ಷ್ಮಿ. ಬಂಗಾರು ಇವತ್ತು ವ್ಯವಹಾರ ಯಾರ್ಯಾರು ಮಾಡ್ತಾರೆ. ಈ ಸಲ ಸ್ವಲ್ಪ ಗ್ರಹಣ ದೋಷ ಇದರಿಂದ ಸ್ವಲ್ಪ ಸರ್ಪಶಾಂತಿಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಈ ರಾಹು ಮೇಷರಾಶಿಯಲ್ಲಿ ಸೂರ್ಯನೊಟ್ಟಿಗಿದೆ. ಸೊ ಸೂರ್ಯನಾರಾಯಣ ಒಟ್ಟಿಗಿದ್ರೂ ಅದು ದೋಷ ಬರುತ್ತೆ. ಆದರೆ ಉಚ್ಚ ಸೂರ್ಯ ಉಚ್ಚ ಚಂದ್ರ, ಶ್ರೀರಾಮರು ಹುಟ್ಟುವಾಗ ಚೈತ್ರ ಮಾಸದಲ್ಲೇ ಶ್ರೀರಾಮರು ಹುಟ್ಟಿದ್ದು. ವಾಲ್ಮೀಕಿ ರಾಮಾಯಣವನ್ನು ಓದಬೇಕು ಚೈತ್ರ ವೈಶಾಖ ಮಾಸದಲ್ಲಿ. ವೈಶಾಖ ಶುಕ್ಲ ಭೂತೋತ್ಥಾಯ ನರಸಿಂಹ ಚತುರ್ದಶಿ, ಮಹಾವೀರ ಜಯಂತಿ ಜೈನರಲ್ಲಿ ಚೈತ್ರ ಮಾಸ. ಇದು ಭಾಳ ಪವಿತ್ರವಾದಂಥ ಪರಶುರಾಮರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಸೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇಯನ್ನು ಆಚರಣೆ ಮಾಡ್ತೀವಿ. ಪ್ರೆಸ್ ಅಂತ ಹೇಳಿದ್ರೆ ಇವತ್ತು ಪ್ರೆಸ್ ಇದ್ದರೆ ಇಡೀ ಭೂಲೋಕದಲ್ಲಿ ಏನೇನಾಗುತ್ತೆ. ಯೂಟ್ಯೂಬಲ್ಲೇ ನೀವು ಈ ಕಾರ್ಯಕ್ರಮ ಅಕ್ಷಯ ತೃತೀಯವನ್ನು ಆನಂದ ಪಡೋದು, ಪೂಜೆ ಮಾಡೋದು, ಜಪ ತಪ್ಪುಗಳು ಮಾಡೋದು. ಶ್ರೀ ಶಕ್ತಿಯ ಸಹಿತೋ ವಿಷ್ಣು ಸದಾ ಪಾತಿ ಜಗತ್ರೇ ಭೂಶಕ್ತಿಯ ಸಜತೆ ಬ್ರಹ್ಮ ನೀಲಶಕ್ತಿಯ ಶಿವೋತ್ತವಿ. ಅಂದರೆ ಶಿವನಿಗೆ ನೀಲಶಕ್ತಿ ದೇವಿ ಶಕ್ತಿ, ಬ್ರಹ್ಮನಿಗೆ ಸರಸ್ವತಿ ಶಕ್ತಿ. ಅರ್ಥ ಮಾಡ್ಕೊಳ್ಳಿ. ತ್ರಯಾತ್ಮಿಕಗಳು ದೇವಿ ಸಹಿತವಾಗಿ ಒಂದೇ ಶ್ಲೋಕದಲ್ಲಿ ಬೃಹತ್ ಪರಾಶರ ಈ ಶ್ಲೋಕ ಹೇಳ್ಕೊಂಬಿಟ್ರೆ ಅಕ್ಷಯ ತೃತೀಯದಲ್ಲಿ ಎಲ್ಲ ತೃತೀಯಲ್ಲಿ ವೃದ್ಧಿ. ವಿದ್ಯಾವಂತರಿಗೂ ವಿದ್ಯಾವಂತರಿಗೂ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗುತ್ತೆ. ಆರ್ಥಿಕ ವೃದ್ಧಿ ಆಗುತ್ತೆ. ಸುಖ ಶಾಂತಿ ನೆಮ್ಮದಿ ನಿಮಗೆ ಉಂಟಾಗುತ್ತೆ. ಅದಕ್ಕೆ ಪ್ರತಿ ವರ್ಷ ಅಕ್ಷಯ ತೃತೀಯ ಬಂದಾಗ ನಾವು ವಿಶೇಷ ಪೂಜೆಯನ್ನು ಮಾಡ್ತೀವಿ. ಕಲಶವನ್ನು ಇಟ್ಟು ಪೂಜೆ ಮಾಡೋದು. ಯಾವ ಸಮಯದಲ್ಲಿ ಇಡಬೇಕು? ಕರ್ಕಲಗ್ನದಲ್ಲಿ ತುಂಬ ಶ್ರೀರಾಮರು ಹುಟ್ಟಿದ ಕರ್ಕಲಗ್ನ ಬರೋದು 10:30 12:30. ಕರ್ಕಲಗ್ನದಲ್ಲಿ ಕಲಶ ಸ್ಥಾಪನೆ ಮಾಡಿ. ಮನೆಯಲ್ಲಿ ಬಂಗಾರಿದ್ದರೆ ಬಂಗಾರ ಇಡಿ, ಇಲ್ಲದಿದ್ದರೆ ಬೆಳ್ಳಿ ಇಡಿ, ಇಲ್ಲೇ ತಾಮ್ರವನ್ನು ಇಡಿ. ದುಡ್ಡಿಲ್ಲಪ್ಪ, ಬಂಗಾರ ತಗೊಳ್ಳೋಕೆ ದುಡ್ಡಿಲ್ಲ, ತಾಮ್ರವಾದರೂ ಇಡ್ಬೋದಲ್ಲ. ತಾಮ್ರದ ಚೊಂಬಲ್ಲುವುದು ಅಂದರೆ ನೀರು ಕುಡಿಬೇಕು ಅಂತ ಶಾಸ್ತ್ರ ಹೇಳಿದೆ. ಈ ಲೋಹಗಳು ಭಾಳ ಪಂಚಾಮೃತ ಪಂಚಲೋಹ ಅಂದರು. ದೇವರ ಮೂರ್ತಿಯನ್ನು ಪಂಚಲೋಹದಲ್ಲಿ ಮಾಡೋದು. ಸೊ ಅಕ್ಷಯವಾಗುತ್ತೆ. ನಿಮ್ಮ ಅಪಾರ ವೃದ್ಧಿ ಆಗೋದು, ಸಾಲ ಸೋಲ ಇದ್ರೂ ತೀರೋದು, ಸಂಕಟಗಳು ದೂರ ಆಗೋದು, ಮನೆಯಲ್ಲಿ ಸುಖ ಶಾಂತಿ, ನಮಗೆ ಸಂತೋಷಧನ ಅಂದಿದ್ದಾರೆ. ಗಜಧನ ವಾಜಿಧನ ರತನ ಧನ ಖಾನ್ ಜಬ್ ಆವೆ ಸಂತೋಷ ಧನ ಸಭೆ ಧನ ಧೂರಿ ಸಮಾನ್. ಧನ ಇರುತ್ತೆ ಅಲ್ಲೂ ಸಂತೋಷ. ನಿಮಗೆ ಧನನೂ ಬರುತ್ತೆ, ಸಂತೋಷವೂ ಬರುತ್ತೆ, ಕುಟುಂಬದ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಇದು 1 ವರ್ಷದವರೆಗೂ ಮಾಡಬೇಕು. ಬರೋ ವರ್ಷ ಪುನಃ ಮೇ ತಿಂಗಳಲ್ಲಿ ಸೂರ್ಯನ ಮೇಷರಾಶಿ ಬರುತ್ತೆ, ಚಂದ್ರನ ವೃಷಭ ರಾಶಿ ಬರುತ್ತೆ, ರೋಹಿಣಿ ನಕ್ಷತ್ರ ಬರುತ್ತೆ, ಎಡಗಗಳು ಉಚ್ಚ ಇರುತ್ತೆ. ಈ ಉಚ್ಚ ನೀಚ ಅರ್ಥ ಮಾಡ್ಕೊಳ್ಳಿ. ಮೇಷದಲ್ಲಿ ಸೂರ್ಯ ಉಚ್ಚ, ವೃಷಭದಲ್ಲಿ ಚಂದ್ರ ಉಚ್ಚ. ಹೀಗೆ ಕನ್ಯಾ ರಾಶಿಗೆ ಬಂದಾಗ ಬುಧನು ಉಚ್ಚ, ತುಲಾ ರಾಶಿಯಲ್ಲಿ ಶನಿ ಉಚ್ಚ, ಮಕರದಲ್ಲಿ ಕುಜನು ಉಚ್ಚ, ಮೀನದಲ್ಲಿ ಶುಕ್ರ ಉಚ್ಚ. ಅಲ್ಲಿಗೆ 7ನೇ ರಾಶಿಗೆ ನೀಚನಾಗ್ತಾನೆ. ಈ ಉಚ್ಚ ನೀಚ ನೀವು ಜ್ಯೋತಿಷ್ಯ ನೋಡ್ಕೊಂಡು ಹೋದರೆ ಗಣಿತವನ್ನು ಅರ್ಥ ಮಾಡ್ಕೊಳ್ತೀರಾ. ಹೇಗೆ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಹೇಗೆ ಸೂರ್ಯನಾರಾಯಣ ಅದೇ ಸ್ಥಳದಲ್ಲಿ ಬರುತ್ತೆ. ರಥೇ ವಿಶ್ವಮಯೇ ಚಕ್ರಂ ಕೃತ್ವಾ ಸಂವತ್ಸರಾತ್ಕಂ ಛಂದಾಸ್ಯ ಶ್ವ ಸಪ್ತಯುಕ್ತ ಪರ್ಯಟನೇಶು ಸರ್ವದಾ. ಸೂರ್ಯನಿಗೆ 7 ಕುದುರೆಗಳು, ಅದಕ್ಕೆ 7 ದಿವಸಗಳೇ ಒಂದು ವಾರಕ್ಕೆ ಕಾರಣ ಆಗೋದು. ಅರ್ಥ ಮಾಡ್ಕೊಳ್ಳಿ. ರಥೇ ವಿಶ್ವ ಕೃತ್ವಾ ಸಮುದ್ರ ಛಂದಾಶ್ವಾಸ ಸಪ್ತಯುಕ್ತ. ಸೂರ್ಯನನ್ನು ನೋಡುವಾಗ ರಥವನ್ನು ಧ್ಯಾನ ಮಾಡಿ, ಸೂರ್ಯನ ರಥ ಧ್ಯಾನ ಮಾಡ್ಕೊಳ್ಳಿ, 7 ಕುದುರೆಗಳು ಧ್ಯಾನ ಮಾಡ್ಕೊಳ್ಳಿ. ಖಂಡಿತವಾಗಿ ಎಷ್ಟು ಜಾತಕದಲ್ಲಿ ಏನೇನೋ ದೋಷಗಳಿರುತ್ತೆ, ಸರ್ಪದೋಷನೂ ಇರುತ್ತೆ. ಶನಿ ಮಹಾತ್ಮನು ಕುಂಭರಾಶಿಗೆ ಪ್ರವೇಶವಾಗಿದೆ, ಗುರು ಗ್ರಹ ಮೀನ ರಾಶಿ ಪ್ರವೇಶವಾಗಿ ಈ ವರ್ಷಗಳಲ್ಲಿ ದುಡ್ಡ ಪವಿತ್ರ. ವಿಶೇಷವಾಗಿ ಬಂಗಾರ ತಗೊಳ್ಳುವಂಥ ದಿವಸ ಅಕ್ಷಯ ತೃತೀಯ. ಬಂಗಾರ ರಾಶಿಗೆ ಗುರು ಪ್ರವೇಶವಾಗಿದೆ, ಗುರುಗೂ ಬಂಗಾರ ಸಂಬಂಧ. ಈ ಶುಕ್ರನು ಅಂತ ಹೇಳಿದ್ರೆ ಗುರುವನ್ನು ಬಿಟ್ಟು ಹೋಗುತ್ತೆ ಒಂದೇ ಒಂದು ವಾರದಲ್ಲಿ. ಆಮೇಲೆ ಚಂದ್ರನು ಹುಣ್ಣಿಮೆ ಆಗುತ್ತೆ 16ನೇ ತಾರೀಕು. ಬರೋ ಹುಣ್ಣಿಮೆ ಒಳಗೆ ಚಂದ್ರನು ವೃಶ್ಚಿಕ ರಾಶಿಗೆ ಪ್ರವೇಶವಾಗುತ್ತೆ. ತುಲಾ ರಾಶಿ ಬಿಟ್ಟು ಚಿತ್ತ ಸ್ವಾತಿ ವಿಶಾಖ ಅನುರಾಧ. ಇದು ಭಾಳ ಶುಭಕರವಾಗಿದೆ ವೀಕ್ಷಕರೇ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಗೆ ನೋಡೋಣ ಬನ್ನಿ. ಮೇಷರಾಶಿಗೆ ಇವತ್ತು ಅಂತ ಹೇಳಿದರೆ ಭಾಳ ಶುಭಕರ. ಮೇಷದಲ್ಲೇ ಸೂರ್ಯ ಇದೆ, ಮೇಷ ಮಾಸ.
14th ಏಪ್ರಿಲ್ 14 ಮೇ ಹುಟ್ಟಿದವ್ರಲ್ಲ ಐ ಎಮ್ ಏರಿಯಸ್ ಅಂತಾರೆ, ಐ ಎಮ್ ಮೇಷ ಮಾಸ. ಬಟ್ ಲಗ್ನ ಬಂದ್ಬಿಟ್ಟು ಮೇಷರಾಶಿಯಲ್ಲಿದ್ದೆ, ಅಶ್ವಿನಿ ಭರಣಿ ಕೃತ್ಕಾಲ್ ಚಂದ್ರ ಇದ್ದರೆ ಮೇಷರಾಶಿ. ಸೊ ಮೇಷರಾಶಿಯವರಿಗೆ ಭಾಗ್ಯೋದಯ, ಶುಭ, ಲಾಭ. ಆದರೆ ಮೇಷರಾಶಿಯಲ್ಲಿ ರಾಹು ಇದೆ, ಸೂರ್ಯಗ್ರಹಣ ಆಗಿದ್ದು ರಾಹುಗ್ರಸ್ತ ಸೂರ್ಯಗ್ರಹಣ, ಆಮೇಲೆ ಕೇತುಗ್ರಸ್ತ ಚಂದ್ರಗ್ರಹಣ ಆಗುತ್ತೆ ಬರೋ ಹುಣ್ಣಿಮೆಗೆ. ಅಷ್ಟೊಳಗೂ ಸರ್ಪಶಾಂತಿ ಮಾಡ್ಕೊಳ್ಳಿ ಮೇಷರಾಶಿ. 11ರಲ್ಲಿ ಶನಿ ಬಂದುಬಿಟ್ಟಿದೆ, 11ರಲ್ಲಿ ಶನಿ, 11ರಲ್ಲೇ ಕುಜ. ಸೊ ಇವೆರಡು ಗ್ರಹಗಳು ನೋಡುವಾಗ ಆರ್ಥಿಕ ವೃದ್ಧಿ ಅನುಮಾನ ಪಡಬೇಡಿ. ಹೊಸ ವ್ಯಾಪಾರಕ್ಕೆ ಆಗಿದ್ರೆ ಲಾಭ. ಕುಜನಿಗೆ ಕೇಟ್ರಿಂಗ್ ಬಿಸ್ನೆಸ್, ಹೋಟ್ಲ್ ಬಿಸ್ನೆಸ್ ಮಾಡೋರಿಗೆ ಲಾಭ. ಬೆಂಕಿಯಲ್ಲಿ ಅಂದರೆ ಅಡುಗೆ ಮಾಡುವವರು, ಕೇಟ್ರಿಂಗ್ ಬಿಸ್ನೆಸ್ ಅಂದರೆ ಹೋಟ್ಲ್, ಇವೆಲ್ಲ ಬೆಂಕಿ ಇಲ್ಲದೆ ಇದ್ದರೆ ಹೋಟ್ಲ್ ನಡೀತದ? ಕೇಟ್ರಿಂಗ್ ಬಿಸ್ನೆಸ್ಗೂ ಬೆಂಕಿ, ಇದು ಕುಜನಿಗೂ ಬೆಂಕಿಗೂ ಸಂಬಂಧ. ಶನಿಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸು. ಗುರುಗೆ ಬಂದ್ಬಿಟ್ಟು ಅರ್ಚಕರು, ದೇವಸ್ಥಾನವನ್ನು ಮ್ಯಾನೇಜ್ ಮಾಡೋರು, ದೇವಸ್ಥಾನ ಕಟ್ಟೋರು, ತೀರ್ಥಯಾತ್ರೆಗೆ ಹೋಗೋರು, ಇವ್ರಿಗೆಲ್ಲವೂ ಮೀನಿದ ಸ್ವಸ್ಥಾನಕ್ಕೆ ಗುರು ಬೃಹಸ್ಪತಿ. ಅದ್ಭುತ ಯೋಗ ಇದು. ಸೊ ಸರ್ಪಶಾಂತಿ ಮಾಡ್ಕೊಂಬಿಟ್ರೆ ಮೇಷರಾಶಿಗೆ ಚರಲಗ್ನ ಅಂದರೆ ಪ್ರಯಾಣವು ಶುಭಕರವಾಗುತ್ತೆ. ಸೊ ಇಲ್ಲಿ ಪೂಜೆ ಶುರು ಮಾಡಿ ಬರೋ ಒಂದು ದಶಮಿ ಒಳಗೆ, ಅದಕ್ಕೆ ವಿಜಯದಶಮಿ ಅಂತೀವಿ. ದಶಮಿಗೆ ವಿಜಯಕ್ಕೂ ಏನು ಸಂಬಂಧ ಇದೆ? 10 ದಿವಸಗಳಿಗೆ ಚಂದ್ರ ಶುಕ್ಲ ಪಕ್ಷವಾಗಿ, ಆಮೇಲೆ 15ನೇ ದಿವಸಕ್ಕೆ ಹುಣ್ಣಿಮೆ ಆಗುತ್ತೆ, 3 ದಿವಸ ತೃತೀಯ ಅಂದರೆ 3ನೇ ದಿವಸ ಆಗುತ್ತೆ ಇದು. ಸೊ ಇದು ಬಹಳ ಶುಭ. ಸರ್ಪಶಾಂತಿ ದಯವಿಟ್ಟು ಮರಿಬೇಡಿ. ವೃಷಭ ರಾಶಿ ನೋಡೋಣ. ವೃಷಭದಲ್ಲೇ ಚಂದ್ರ ಇರುತ್ತೆ. ಪ್ರತಿ ವರ್ಷವೂ ಅಕ್ಷಯ ತೃತೀಯ ಬಂದಾಗ ವೃಷಭದಲ್ಲಿ ಚಂದ್ರ. ನೀವು ಹುಟ್ಟಿದ್ದು ವೃಷಭ, ನೀವು ಹುಟ್ಟಿದ್ದು ರೋಹಿಣಿನ, ಹುಟ್ಟಿದ್ದು ಕೃತಿಕಾನ, ಕೃತಿಕಾ ರೋಹಿಣಿ ಮೃಗಶಿರ. ಇವರಿಗೆಲ್ಲ ಅದ್ಭುತ ಯೋಗ. ಇನ್ನೊಂದು ವಿಶೇಷ ಯೋಗ ಬರ್ತಾ ಇದೆ. ವರಹಾಮೀರಾಚಾರ್ಯರು ಅವ್ರ ಬರೀ ಎಲ್ಲ ಜ್ಯೋತಿಷ ಗ್ರಂಥದಲ್ಲಿ ಹೇಳಿದೆ. ಗುರುಚಂದ್ರ ಸೇರಿದ್ರೆ ಗಜಕೇಸರಿ ಯೋಗ, ಬುಧಚಂದ್ರ ಸೇರಿದ್ರು ಗಜಕೇಸರಿ ಯೋಗ. ಆ ದಿವಸ ಎಷ್ಟು ಮಕ್ಕಳು ಹುಡ್ತಾರೋ ಅದ್ಭುತ ಯೋಗದಲ್ಲಿ ಹುಡ್ತಾರೆ. ವೈದ್ಯರೇ ಹುಡ್ತಾರೆ ಗುರುಚಂದ್ರ ಇದ್ದರೆ, ವೈದ್ಯರಿಗೆಲ್ಲ ಒಳ್ಳೆಯದಾಗುತ್ತೆ. ಅಥವಾ ಮೆಡಿಕಲ್ ಅಂಗಡಿ ವೈದ್ಯ ಅಂದರೆ ಔಷಧಿ ವ್ಯಾಪಾರ ಮಾಡೋರಿಗೂ ಲಾಭ. ಇವೆಲ್ಲ ವೃಷಭ ರಾಶಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅದ್ಭುತ ಯೋಗ, ಅವರ ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ. ಸ್ಥಿರ ಲಗ್ನ. ಯಾವ ಥರದ ಆಕಾಂಕ್ಷೆ ಅಂತ ಹೇಳಿದ್ರೆ, ಸ್ಥಿರ ಲಗ್ನ ಅಂದರೆ ಒಂದು ಸೈಟಲ್ಲಿ ಮನೆ ಮಾಡಬೇಕು, ಸ್ವಂತ ಮನೆ ಮಾಡಬೇಕು, ಅಥವಾ ಒಂದು ಮನೆಯನ್ನು ಕಟ್ಟಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ನೊಂದು ಪ್ರಾಪರ್ಟಿ ತಗೊಬೇಕು. ಇಂಥ ಆಸೆಗಳೆಲ್ಲ ಪೂರ್ಣವಾಗುವಂಥ ಸಮಯ. ಸಂಕಲ್ಪ ಮಾಡ್ಕೊಳ್ಳಿ, ಜಪತಪ ಮಾಡ್ಕೊಳ್ಳಿ, ಖಂಡಿತವಾಗಿ ಜಯವಾಗುತ್ತೆ. ಅವರು ಸಿಂಹ ಲಗ್ನದಲ್ಲಿ ಮಾಡ್ಕೊಬೇಕು. ಸಿಂಹ ಲಗ್ನ 12:30ರಿಂದ 2 ಗಂಟೆ. ಬೆಳಿಗ್ಗೆನೂ ಪೂಜೆ ಮಾಡೋದು, ಮಧ್ಯಾಹ್ನ ಕಾಲದಲ್ಲಿ ವಿಶೇಷ ಪೂಜೆ ವೃಷಭ ರಾಶಿ. ಸೊ ವೃಷಭ ರಾಶಿಗೆ ಸ್ಥಿರ ಲಗ್ನ. ಸ್ಥಿರ ಲಗ್ನದಲ್ಲಿ ಹೊಸ ಮನೆ ಕಟ್ಟಿದ ಗೃಹ ಪ್ರವೇಶವನ್ನು ಮಾಡಿದರೆ, ಚರಲಗ್ನದಲ್ಲಿ ಮಾಡಬೇಡಿ, ಓನರ್ ಇರೋಕ್ಕಾಗಲ್ಲ. ಕಟ್ಟಿಬಿಟ್ಟು ಓನರ್ ಎಂಜಾಯ್ ಮಾಡದಿದ್ರೆ ಮನೆ, ಕಷ್ಟಪಟ್ಟು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಗಾದೆ ಮರಿಬೇಡಿ. ಸ್ಥಿರ ಲಗ್ನದಲ್ಲಿ ಗೃಹ ಪ್ರವೇಶ ಮಾಡ್ಕೊಳ್ಳಿ. ಎಷ್ಟು ಮಕ್ಕಳು ಹುಡ್ತಾರೋ ಅವ್ರಿಗೆಲ್ಲ ತುಂಬ ಶುಭ. ಇವತ್ತು ನೀವು ಹುಟ್ಟಿದರೆ ಜನ್ಮೋತ್ಸವ, ವರ್ಷ ಪ್ರವೇಶ, ವರ್ಷ ಕುಂಡಲಿ ಅಂತ ಪ್ರತಿ ವರ್ಷವೂ ಜನ್ಮ ದಿವಸ ಬರ್ತ್ಡೇ ಬಂದಾಗ ಇಲ್ಲಿ ಕರ್ಮಯೋಗಿ ಶ್ರೀ ಚಾರುಕೀರ್ತಿ ಸ್ವಾಮಿ ಭಟ್ಟಾರಕ ಸ್ವಾಮೀಜಿ ಶ್ರವಣಬೆಳಗೊಳ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 3ನೇ ತಾರೀಕು ಮೇ 1949 ಅವರು ಹುಟ್ಟಿದ್ದಾರೆ. 3rd ಮೇ 1940. ಎಷ್ಟೋ ವಾರಂಗಲಲ್ಲಿ ಹುಟ್ಟಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಎಷ್ಟೋ ಮಹಾಮಸ್ತಕಾಭಿಷೇಕಗಳು. ಮೊನ್ನೆ ಪ್ರಧಾನಮಂತ್ರಿ ಮೋದಿಯವರು ಹೋಗಿದ್ದಾರೆ ಅಲ್ಲಿ. ಎಷ್ಟು ಪ್ರಧಾನಮಂತ್ರಿಗಳು ಹೋಗಿದ್ದಾರೋ ನಮಗೆ ಗೊತ್ತಿಲ್ಲ. ಏನಿದೆ ಈ ಕ್ಷೇತ್ರ, ಶ್ರವಣಬೆಳಗೊಳ ಆಗಲಿ, ಬೇಲೂರಾಗಲಿ, ಹಳೇಬೀಡು, ಹಾಸನ್, ನಮ್ಮ ಶ್ರೀಮಾನ್ ದೇವೇಗೌಡರು ಹುಟ್ಟಿದ ಸ್ಥಳ. ಅದೃಷ್ಟ ಚೆನ್ನಾಗಿರ್ಬೇಕು. ಹಾಸನ್ನಲ್ಲಿ ಎಷ್ಟೋ ಜನರ ಜನ್ಮ ಆಗ್ಬೋದು, ಆದರೆ ಅದೃಷ್ಟನೂ ಚೆನ್ನಾಗಿರ್ಬೇಕು. ಬಿಟ್ಟರೆ ವೃಷಭ ರಾಶಿ ನಿಮಗೆ ತುಂಬ ಚೆನ್ನಾಗಿದೆ. ಸ್ಥಿರ ರಾಶಿ ಕಾರಣ ಹೇಳ್ತಾ ಇದ್ದೀವಿ. 11 ಗುರುಬಲನೂ ಬಂದುಬಿಟ್ಟಿದೆ. ಶನಿ ಬಂದುಬಿಟ್ಟು 9ರಿಂದ 10ನೇ ಗಣೆ. ಕುಜನು ಶೀಘ್ರವಾಗಿ ಮೀನ ರಾಶಿ ಪ್ರವೇಶ. ಉಚ್ಚ ಶುಕ್ರ 11. ಸೊ ದಶೆ ಚೆನ್ನಾಗಿದ್ದರೆ ಮಣ್ಣು ಹಿಡಿದ್ರು ಬಂಗಾರ ಆಗುವಂಥ ಸಮಯ. ವೃಷಭ ರಾಶಿ ಅಕ್ಷಯ ತೃತೀಯ ಪೂಜೆ ಮಾಡ್ಕೊಳ್ಳಿ. ಸೊ ಲಕ್ಷ್ಮೀ ಪೂಜೆ, ಬಂಗಾರಲ್ಲೇ ಲಕ್ಷ್ಮಿ ನೋಡ್ತೀವಿ. ಬಂಗಾರ ಅಂದ್ರೇ ಲಕ್ಷ್ಮಿ, ಅರ್ಥ ಮಾಡ್ಕೊಳ್ಳಿ. ಬಂಗಾರಿನ ಗುಣ ಇರುತ್ತೆ. ಬಂಗಾರಿನ ಗುಣದ ಹೆಣ್ಣು ಮಗುವನ್ನು ಮದುವೆ ಆಗ್ತಾರೆ. ಗುರು ಲಗ್ನದಲ್ಲಿದ್ದರೆ ಒಂದು ಜಾತ ಹೆಣ್ಣಾಗಲಿ ಹುಡುಗನಾಗಲಿ, ಉಚ್ಚ ಗುರು ಶ್ರೀರಾಮರು ಹುಟ್ಟುವಾಗ ಲಗ್ನದಲ್ಲಿತ್ತು. ಅರ್ಥ ಮಾಡ್ಕೊಳ್ಳಿ. ಈಗ ಬೃಹಸ್ಪತಿ ಎಷ್ಟು ಮುಖ್ಯವಾದಂಥ ಗ್ರಹ. ಅಕ್ಷಯ ತೃತೀಯಗೆ ನೀವು ಅರ್ಥ ಮಾಡ್ಕೊಂಬಿಟ್ರೆ ಅಂಥ ಹೆಣ್ಣು ಮಗು ಶುಭ ಕಾರ್ಯವೂ ನಡೀತದೆ. ಒಂದು ಫೋನ್ ಮಾಡಿ, ಫೋನ್ನಲ್ಲೇ ನೀವು ಮಾತಾಡ್ಬೋದು. ಶುಭ ಕಾರ್ಯಕ್ಕೆ, ವಿವಾಹ ಆದಿ ಶುಭ ಕಾರ್ಯ, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತ ಕೇಳಬೇಡಿ. ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹುಡುಗ ಆಗೋ ಯೋಗ ಕಾಣಿಸ್ತಾ ಇದೆ. ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಗೆ ಸ್ವಲ್ಪ
ಕಷ್ಟ ನಷ್ಟ. ಸೊ ಈ ಅಕ್ಷಯ ತೃತೀಯ ಹೋಗಬೇಕು, ಒಂದೇ ದಿವಸಕ್ಕೆ ಈ ಚಂದ್ರನು ವೃಷಭ ರಾಶಿ ಬಿಟ್ಟು ಮಿಥುನ ರಾಶಿಗೆ ಪ್ರವೇಶವಾಗುತ್ತೆ. ಒಂದು ದಿವಸ ಪೂಜೆ ಮಾಡ್ಕೊಳ್ಳಿ, ನಾಳೆದು ನಿಮಗೆ ಶುಭವಾಗುತ್ತೆ. ಆಗದೇ ಇದ್ದರೆ ನಮಗೆ ಪತ್ರ ಬರೀರಿ. ಇಷ್ಟು ವರ್ಷ ನೀವು ನೋಡ್ಕೊಂಡ್ಬಂದಿದ್ದೀರ, ಎಷ್ಟು ಜನ ಜ್ಯೋತಿಷ ನಂಬದೇ ಇರೋರು ನಂಬಲಿಕ್ಕೆ ಪ್ರಾರಂಭ ಮಾಡಿದ್ರು ಮಿಥುನ ರಾಶಿ. ಸೊ ಮಿಥುನ ರಾಶಿಗೆ ವೀಕ್ಷಕರೇ ಅಷ್ಟಮ ಶನಿ ದೋಷ ಹೋಗ್ತಾ ಇದೆ, ಹೋಗ್ಬಿಟ್ಟಿದೆ. ಈ ಶನಿ ಕುಂಭರಾಶಿ ಪ್ರವೇಶವಾಗ್ತಾನೆ, ಇನ್ನು 2.5 ವರ್ಷ ಪುನಃ ವಕ್ರವಾಗಿ ಪುನಃ ಬರುತ್ತೆ ವಾಪಸ್. ಅಷ್ಟವರೆಗೂ ಹನುಮಾನ್ ಚಾಲೀಸ ಓದ್ಕೊಳ್ಳಿ, ಒಂದೇ ದಿವಸ ಕಾಯಿರಿ. ರೋಹಿಣಿ, ಮೃಗಶಿರ, ಆರಿದ್ರ ನಕ್ಷತ್ರ ಬರಬೇಕು. ಸೊ ಮಿಥುನ ರಾಶಿಗೆ ಚಂದ್ರ ಪ್ರವೇಶವಾಗ್ತಾನೆ. ಎಷ್ಟು ದೊಡ್ಡ ಪರಿವರ್ತನೆ ಅಕ್ಷಯ ತಿಥಿಗೆ ನೀವು ಪೂಜೆ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಓದೋ ಸಮಯ ಇಲ್ಲ ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೇ. ಶಿವನೇ ಪಾರ್ವತಿಗೆ ವರಾನನೇ, ಮನೋರಮೆ 2 ಅಕ್ಷರ 2 ದೇವಿಗೆ ವರ್ಣಿಸ್ತಾರೆ ಶಿವನು. ಪರಶಿವನೇ ವರ್ಣಿಸಿರುವಂಥ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ ಓದ್ಕೊಂಬಿಡಿ. 11ರಲ್ಲಿ ಉಚ್ಚ ಸೂರ್ಯ ಇದೆ. ದಿವಾ ಸೂರ್ಯ ನಿಶಾ ಚಂದ್ರ ಲಗ್ನಸ್ಯ ಏಕಾದಶ ಸ್ಥಿತಿ ಕೋಟಿ ದೋಷಂ ವಿನಶ್ಯಂತಿ ಗರ್ಗಸ್ಯ ವಚನಂ ತಥಾ. ಯಾರ ಜಾತದಲ್ಲಿ ಸೂರ್ಯನು 11ನೇ ಮನೆಯಲ್ಲಿದೆಯೋ ಅಥವಾ 10ನೇ ಮನೆಯಲ್ಲಿದೆಯೋ ರಾಜನಾಗ್ತಾನೆ, ರಾಜನಂಥ ಜೀವನ ಸುಖವನ್ನು ಅನುಭವಿಸ್ತಾರೆ. ಜಾತಕ ನೋಡ್ಕೊಳ್ಳಿ. ನಿಶಾ ಚಂದ್ರೆ ರಾತ್ರಿಯಲ್ಲಿ ಹುಟ್ಟಿ ಚಂದ್ರನ 11ರಲ್ಲಿದೆಯಾ, ದಿವಾ ಸೂರ್ಯ ನಿಶಾ. ಸೊ ನಿಮಗೆ ಸೂರ್ಯನು 11ನೇ ಮನೆ ಉಚ್ಚ ಸೂರ್ಯ ಇದೆ. ಸಿಜೇರಿಯನ್ಗೂ ಡಾಕ್ಟರ್ಸ್ ಕೇಳಿದಾಗ ಜ್ಯೋತಿಷ್ ಇಂಥ ಸಮಯ ಕೊಡ್ತಾರೆ, ವೈದ್ಯರು ಸಹಕಾರ ಕೊಡ್ತಾರೆ. ಅದೇ ಸಮಯದಲ್ಲಿ ಸಿಜೇರಿಯನ್ ಮಾಡಿ ಅಂತ ಹೇಳಬೇಡಿ, ವೈದ್ಯರು ನಿರ್ಣಯ ಮಾಡ್ತಾರೆ ಮಾಡಬೇಕಾ ಬೇಡವಾ. ಆಗ ಸಿಜೇರಿಯನ್ಗೂ ನಾವು ಇಂಥ ಲಗ್ನ ಕೊಡ್ತೀವಿ. 11ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಆ ಮಕ್ಕಳು ಹುಟ್ಟೋದು ಶುಭವಾಗುತ್ತೆ, ಮಕ್ಕಳ ಅದೃಷ್ಟ ನಿಮಗೆ ಬರುತ್ತೆ. ಸೊ ಮಿಥುನ ರಾಶಿಗೆ ಈ ಅಕ್ಷಯ ತೃತೀಯನೂ ಪೂಜೆ ಮಾಡಿಕೊಳ್ಳಿ. ಒಂದೇ ದಿವಸಕ್ಕೆ ನಾಳೆ ಇದ್ದರೆ ಲಾಭ ಆಗುತ್ತೆ. ಸೊ 11ನೇ ಮನೆ ರಾಹುನು ಇಷ್ಟು ದಿವಸ ಭಾಳ ಕಷ್ಟಪಟ್ಟರೆ 1.5 ವರ್ಷ ರಾಹು 12ರಲ್ಲಿತ್ತು, 11ನೇ ಪ್ರವೇಶ ಆಗೋಯ್ತು ಮಿಥುನ ರಾಶಿಗೆ. ಸೊ ಈ ಅಕ್ಷಯ ತೃತೀಯ ಭಾಳ ಶುಭಕರ. ಕರ್ಕ ರಾಶಿಗಂತೂ ಅದ್ಭುತ. ನಿಶಾ ಚಂದ್ರ ಅಂತ ಹೇಳಿದ್ದೀವಿ, ಚಂದ್ರನ 11ರಲ್ಲಿರುತ್ತೆ. ಸೊ ಕರ್ಕ ಲಗ್ನ 11ರಲ್ಲಿ ಉಚ್ಚ ಚಂದ್ರ, 10ನೇ ಮನೆಯಲ್ಲಿ ಸೂರ್ಯ. ಗುರುಬಲನೂ ಅದ್ಭುತ ಯೋಗ ಇದು ನೋಡಿ. ಗುರುಬಲನೂ ಇದೆ, ಶುಕ್ರ ಬಲನೂ ಇದೆ, ಚಂದ್ರ ಬಲ, ಸೂರ್ಯನ ಬಲ. ಇಷ್ಟು ಬಲಗಳಿದ್ದ ನಂತರ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಪೂಜೆ ಮಾಡ್ಕೊಳ್ಳಿ. ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂದರೆ 10:30ಯಿಂದ 12:30 ವಿಶೇಷವಾಗಿ ದೇವರ ಜಪಮಾಲೆ ಇಟ್ಕೊಂಡು ಜಪವನ್ನು ಮಾಡಿ. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಭಗವದ್ಗೀತೆಯಲ್ಲೇ ದೇವರ ಶ್ರೀಕೃಷ್ಣ ಹೇಳ್ತಾರೆ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಅರ್ಜುನ. ಯಾಗಯಜ್ಞ ಪ್ರತಿ ದಿವಸ ಮಾಡಲಿಕ್ಕಾಗಲ್ಲ. ಕೃತೆ ಯಧ್ಯಾಯುತೋ ವಿಷ್ಣು ತ್ರೇತಾಯಾಮ್ ಯಜಿತೋ ಮುಖೆ ದ್ವಾಪರೇ ಪರಿಚಾರ್ಯಂ ಕಲವು ತದ ಹರಿಕೀರ್ತನಾಥ್. ಕೃತಿಯುಗದಲ್ಲಿ ಕೃತೆ ಯಧ್ಯಾಯುತೋ ವಿಷ್ಣು ತ್ರೇತಾಯಾಮ್ ತ್ರೇತಾಯುಗದಲ್ಲಿ ಅಶ್ವಮೇಧ ಯಜ್ಞ ಎಲ್ಲ ಮಾಡ್ತಿದ್ರು. ದ್ವಾಪರೇ ಪರಿಚಾರ್ಯಂ ಕಲವು ತದ ಹರಿಕೀರ್ತನಾಥ್. ಕಲಿಯುಗದಲ್ಲಿ ಹರಿಕೀರ್ತನೆ ಮಾಡ್ಕೋ. ಕರ್ಕರಗ್ನ ಮುತ್ತನ್ನು ಧಾರಣೆ ಮಾಡುವಳಿ. ಬೆಳ್ಳಿ ದುಡ್ಡಿದ್ರೆ ಬಂಗಾರ ತೊಗೊಳ್ಳಿ. ಇವತ್ತು ಅಕ್ಷಯ ತೃತೀಯ. ಇಲ್ಲದೆ ಬೆಳ್ಳಿ ತೊಗೊಂಡಿಟ್ಬಿಡಿ, ಇಲ್ಲದೆ ತಾಮ್ರವನ್ನಾದರೂ ದೇವ್ರಿಗೆ ಅರ್ಪಣೆ ಮಾಡಿ. ಖಂಡಿತವಾಗಿ ಕರ್ಕರಾಶಿಗೆ ಚಂದ್ರಾಧಿಪತ್ಯ ಆದ್ದರಿಂದ ಚಂದ್ರನಿಗೆ ಬೆಳ್ಳಿ. ಚಂದ್ರ ಬಲವಾಗಿದ್ದರೆ ಬೆಳ್ಳಿಯನ್ನು ತೊಗೊಬೋದು, ಗುರು ಬಲವಾಗಿದ್ದರೆ ಬಂಗಾರ ತೊಗೊಳ್ಳಿ. ನಿಮ್ಮ ಜಾತಕ ನೋಡ್ಕೊಳ್ಳಿ. ಗುರು ಬಲವಾಗಿದ್ದೆ, ನೀಚವಾಗಿದ್ದೆ ತೊಗೊಂಡು ಕಳ್ತನ ಆಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಬಂಗಾರ ಲಕ್ಕಿ, ಒಬ್ಬೊಬ್ರಿಗೆ ಅದು ನಷ್ಟ ಆಗ್ಬಿಡುತ್ತೆ. ಯಾರ ಜಾತಕ ನಿಮ್ಮ ಜಾತಕ ನೋಡ್ಕೊಳ್ಳಿ. ಅದೇ ಥರ ರತ್ನನೂ ವಜ್ರ ಹಾಕ್ಕೊಳ್ಳ, ವೈಡೂರ್ಯ ಅಂತೀವಿ. ನವರತ್ನಗಳು ಯಾವ್ದು ನಾನು ಹಾಕ್ಕೊಬೇಕು, ಇವೆಲ್ಲ ನಾವು ನೋಡಬೇಕಾಗುತ್ತೆ. ಕರ್ಕರಾಶಿ ಅಷ್ಟಮ ಶನಿ ದೋಷ ಪೂಜೆ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ಹಲವರು ಪೂಜೆ ಮಾಡಿದ್ರೆ ಅದ್ಭುತ ಯೋಗ. ಹಲವರು ಪೂಜೆ ಗೊತ್ತಿಲ್ಲ. ಈ ಪಾಶ್ಚಾತ್ಯ ದೇಶದಲ್ಲಿ ಪೂಜೆನೇ ಮಾಡಲ್ಲ. ಅವ್ರಿಗೆ ಹೇಗೆ ಗೊತ್ತಾ ವೃದ್ಧಿ ಆಗುತ್ತೆ ಅಂತ ನೀವು ಕೇಳ್ಬೋದು. ನಾವು ಪೂಜೆ ಮಾಡುವ ದೇಶ ಪಾಶ್ಚಾತ್ಯ ದೇಶ ಅಂದರೆ ಅವ್ರು ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೆ. ಪುಣ್ಯದ ಫಲ ಇವತ್ತು ಅವನು ಧನಿಕನಾಗ್ತಾನೆ. ಅದಕ್ಕೆ ಪೂರ್ವಜನ್ಮ ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಮಿತಿ, ಸ ಮಹಾತ್ಮ, ಅವನೇ ಮಹಾತ್ಮ ಅಂದರು. ಎಲ್ಲರನ್ನ ನಾವು ಮಹಾತ್ಮ ಅಂತಲೇಕ್ಕಾಗಲ್ಲ. ಗಾಂಧೀಜಿಯಲ್ಲೇನೋ ಒಳ್ಳೆ ಗುಣ ಇತ್ತು, ಮಹಾತ್ಮ ಗಾಂಧಿ ಅಂತ ಹೇಳ್ಬಿಟ್ರು. ಅಲ್ಲಿ ಒಳ್ಳೆ ಗುಣಗಳು ಇತ್ತು. ಆದರೆ ಗಾಂಧೀಜಿಯವರು ನಾನೇ ಜೀವನದಲ್ಲಿ ಎಷ್ಟೋ ತಪ್ಪು ಮಾಡಿದ್ದಂತ ಒಪ್ಕೊಂಡಿದ್ದಕ್ಕೆ ಗಾಂಧೀಜಿ ಬೆಲೆ ಜಾಸ್ತಿ ಆಗುತ್ತೆ.
ಬಡೆ ಬಡಾಯಿ ನ ಕಹೆ ಬಡೆ ನ ಬೋಲೆ ಬೋಲ್ ಹೀರಾ ಮೋತಿ ಕಬ್ ಕಹ ಲಾಕ್ ಟಕ ಮಮ್ಮೋಲ್. ದೊಡ್ಡವರು ನಾನು ದೊಡ್ಡವನು ಅಂತ ಹೇಳ್ಕೊಳ್ಳಲ್ಲ. ಹೀರಾ ಮೋತಿ ಕಬ್ ಕಹ, ಕೊಹಿನೂರು ಡೈಮಂಡ್ ಬಾಯಿ ಬಿಚ್ಚಿ ಹೇಳ್ತಾ ನಾನು ಇಷ್ಟು ಕೋಟಿಗೆ ಲೆಕ್ಕ ಅದೇ ನಂದು, ಇಷ್ಟು ಕೋಟಿಗೆ ಬೆಲೆ ಬಾಳ್ತದೆ ಕೊಹಿನೂರು ಡೈಮಂಡ್, ಅದು ಬಾಯಿ ಬಿಟ್ಟು ಹೇಳಲ್ಲ. ಅದ್ರ ಗುಣ ನೋಡಿ ನಾವು ಕಟ್ಟಿದ್ವಿ ಬೆಲೆ. ಗುಣವಂತರು ನೀವು ಹೇಳಬೇಕಾಗಿಲ್ಲ, ಗುಣವಂತರು ದೊಡ್ಡವರು ಅಂತ ಸಮಾಜನೇ ಹೇಳುತ್ತೆ. ಅಂಥ ಒಳ್ಳೆ ಸಮಯ ಕರ್ಕರಾಶಿ, ಪೂಜೆ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ಅದ್ಭುತ. ಸಿಂಹರಾಶಿಗೆ ಮಧ್ಯಮ, ಹಲವ್ರಿಗೆ ಅದ್ಭುತ ಹೇಳ್ತಾ ಇದ್ವಿ, ಹಲವು ಅವ್ರವ್ರು ಅನುಭವಿಸ್ತಾರೆ. ಸಿಂಹರಾಶಿಗೆ ಅದೇ ದಿವಸನೂ ಸಂಕಟನೂ ಬರ್ಬೋದು, ಆ ಸಂಕಟ ಪಾರಾಗುತ್ತೆ ಒಂದೇ ದಿವಸ. ಈ ವೃಷಭ ರಾಶಿ ಚಂದ್ರ ಬಿಟ್ಟು ಮಿಥುನ ರಾಶಿಗೆ ಬರಬೇಕು. ಮೇಷರಾಶಿಯಲ್ಲಿ ಉಚ್ಚ ಸೂರ್ಯ, ವೃಷಭದಲ್ಲಿ ಚಂದ್ರ ಉಚ್ಚ. ಈ ಗ್ರಹಗಳು ಪ್ರತಿ ಕ್ಷಣದ ಭವಿಷ್ಯನೂ ನೋಡ್ಬೋದು, ಪ್ರತಿ ದಿವಸ ನೋಡಬೇಕಾಗಿಲ್ಲ. ಕ್ಷಣ ಕ್ಷಣ ಪರಿವರ್ತನೆ ಆಗುತ್ತೆ. ಚಲ ಲಕ್ಷ್ಮೀ ಚಲ ಪ್ರಾಣಿ ಚಲೆ ಜೀವಿತ ಮಂದಿರೆ ಚಲ ಚಲೆ ಸಂಸಾರ ಧರ್ಮೋ ಕೋಯಿ ನಿಶ್ಚಲ. ಎಲ್ಲವೂ ಚಲ, ಎವ್ರಿಥಿಂಗ್ ಚೇಂಜಿಂಗ್. ಅರ್ಥ ಮಾಡಿ. 500 ವರ್ಷ ಶ್ರೀಪಾನ್ ಕೆಂಪೇಗೌಡರು ಬೆಂಗಳೂರು ಸ್ಥಾಪನೆ ಮಾಡೋದು ಎಷ್ಟು ಚಿಕ್ಕದಾಗಿತ್ತು. ಇವತ್ತು BBMP ಬೃಹತ್ ಬೆಂಗಳೂರು ನಗರ ಪಾಲಿಕೆ ಸಮಯದಲ್ಲಿ ಇನ್ನು 500 ವರ್ಷ ಅಲ್ಲ, ಇನ್ನು 50 ವರ್ಷ 100 ವರ್ಷಕ್ಕೆ ಬೆಂಗಳೂರು ಏನಾಗ್ಬೋದು, ಇನ್ನು 10 ವರ್ಷಕ್ಕೆ ಬೆಂಗಳೂರು ಏನಾಗ್ಬೋದು, ನಾವು ನೆನೆಸೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಅಂಥ ಒಂದು ದೊಡ್ಡ ಪರಿವರ್ತನೆ ಉಂಟಾಗುತ್ತೆ ಒಂದೇ ದಿವಸ. ಹೋಗಲಿ, ನಾಳೆಯಿಂದ ಪರಿವರ್ತನೆ. ಅಷ್ಟುವರೆಗೂ ಶನಿ ಮಹಾತ್ಮನ ದೃಷ್ಟಿ ಇರುತ್ತೆ ಸಿಂಹರಾಶಿಗೆ. ಶನಿ ಮಹಾತ್ಮನ ಶಾಂತಿ ಮಾಡ್ಕೊಂಬಿಡಿ. ಹನುಮಾನ್ ಚಾಲೀಸ ಓದೋದು. ಮಂಗಳವಾರ ಈ ನೋಡಿ ಅಕ್ಷಯ ತೃತೀಯ ಬಂದಿದೆ, ಕುಜನ ದೃಷ್ಟಿ ಇದೆ, ಮಂಗಳನ ದೃಷ್ಟಿ ಸಿಂಹರಾಶಿ ಮೇಲಿದೆ. ಸೊ ನರಸಿಂಹ ಅಷ್ಟೋತ್ತರ ಓಂ ಉಗ್ರಂ ವೀರಂ ಮಹಾವಿಷ್ಣು. ಮೇಲ್ಕೋಟೆಗೆ ಹೋಗಿ, ಮೇಲ್ಕೋಟೆಯಲ್ಲಿ ಶ್ರೀಪಾದ ರಾಮಾನುಜಾಚಾರ್ಯರೇ ಬಂದು ಅಲ್ಲಿ ಪೂಜೆ ಮಾಡಿದ್ದಾರೆ, ಯೋಗ ನರಸಿಂಹ. ತಮಿಳುನಾಡಲ್ಲಿ ಶಿವಲಿಂಗರಿಗೆ ಹೋಗಿ, ಅಹೋಬಲಕ್ಕೆ ಹೋಗಿ, ಎಷ್ಟೆಷ್ಟು ದಕ್ಷಿಣದಲ್ಲಿ ತುಂಬ ನರಸಿಂಹಸ್ವಾಮಿ ದೇವಸ್ಥಾನಗಳಿದೆ, ದರ್ಶನ ಮಾಡ್ಕೊಳ್ಳಿ. ಸಿಂಹರಾಶಿ ಒಂದೇ ದಿವಸ ಭಾಗ್ಯೋದಯ. ಶುಕ್ರ ಬಲ ಬರ್ತಾ ಇದೆ. 25 ದಿವಸಗಳಿಗೆ ಶುಕ್ರನು ಮೇಷರಾಶಿ, ಯಾವ ಥರ ಸೂರ್ಯನು ಮೇಷರಾಶಿ ಪ್ರವೇಶ, ಶುಕ್ರನು ಮೇಷರಾಶಿ ಪ್ರವೇಶವಾಗುತ್ತೆ. 25 ದಿವಸ ಕಾಯಿರಿ, ಬರೋ ಹುಣ್ಣಿಮೆಗೂ ಶುಭವಾಗುತ್ತೆ. ಕನ್ಯಾರಾಶಿ ನೋಡೋಣ. ಕನ್ಯಾರಾಶಿಗೆ ಭಾಗ್ಯೋದಯ, ಭಾಗ್ಯಸ್ಥಾನ. ಭಾಗ್ಯಸ್ಥಾನದಲ್ಲಿ ಚಂದ್ರನು. ದೀಕ್ಷಾಂ ಯಾತ್ರಾಂ ಮಠಂ ಧರ್ಮಂ ಧರ್ಮಸ್ಥಾನ ನಿರೀಕ್ಷೆ. ದೀಕ್ಷೆ ತಗೊಳ್ಳೋದು ಸಾಧು ಸಂತರಿಗೆ ಒಳ್ಳೆಯದು. ಬಹತಾ ಪಾನಿ ನಿರ್ಮಲ ಬಂದ ಸುಗಂಧ ಹೋಯ್ ಚಲ್ತಾ ಸಾಧು ಬಲ ಡಾಗನಲ್ಲಾಗೆ ಕೊಯ್ದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ವೀಕ್ಷಕರೇ. ಅಕ್ಷಯ ತೃತೀಯಗೆ ನೀವು ಪೂಜೆ ಮಾಡೋದು ದೊಡ್ಡದಲ್ಲ, ಬಂಗಾರ ತಗೊಳ್ಳೋದು ದೊಡ್ಡದಲ್ಲ, ಬೆಂಗ್ಳಿ ತಗೊಳ್ಳೋದು ದೊಡ್ಡದಲ್ಲ. ಅದನ್ನು ವ್ಯಾಪಾರಿ ಬಂದ್ಬಿಟ್ಟು ಲಕ್ಷ್ಮಿ ಅನ್ನೋದು ನದಿ ಆಗಲಿ, ಲಕ್ಷ್ಮಿ ಆಗಲಿ, ಸಾಧು ಸಂತರಾಗಲಿ ಒಂದು ಕಡೆ ಇರಬಾರದು. ಸನ್ಯಾಸಿಗಳು ವಿಶೇಷವಾಗಿ ಒಂದು ಕಡೆ ಇರಬಾರ್ದು. ಹರಿತಾ ಇದ್ದರೆ ಬೆಹತಾ ಪಾನಿ ನಿರ್ಮಲ. ಹರಿಯೋ ನದಿ ಬಹಳ ನಿರ್ಮಲವಾಗಿರುತ್ತೆ. ಇನ್ವೆಸ್ಟ್ಮೆಂಟಲ್ಲಿ ವ್ಯಾಪಾರಿಗಳು ಇದನ್ನು ಗಮನದಲ್ಲಿ ಇಡಬೇಕು. ಧರ್ಮ ಕಾರ್ಯಕ್ಕೆ ದುಡ್ಡನ್ನು ರೊಟೇಷನ್ ಮಾಡ್ತಾ ಇರಬೇಕು. ಒಂದೇ ಕಡೆ ಇದ್ಬಿಟ್ರೆ ಡೆಡ್ ಮನಿ ಆಗುತ್ತೆ. ಎಷ್ಟೋ ಜನ ಬ್ಯಾಂಕಲ್ಲೇ ದುಡ್ಡು ಇಟ್ಬಿಡ್ತಾರೆ, ಹಲವರು ಸ್ವಿಸ್ ಬ್ಯಾಂಕಲ್ಲಿ ಇಡ್ತಾರೆ. ಈ ಸಮಯದಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟರೆ ನಮಗೇನು ಲಾಭ? ಅದನ್ನು ತಗೊಂಡು ದಾನ ಧರ್ಮ ಅದನ್ನು ರೊಟೇಟ್ ಮಾಡೋಣ ಅಂದರೆ 1:2 ಮಲ್ಟಿಪ್ಲೈ ಆಗಿಬಿಡುತ್ತೆ. ಮಲ್ಟಿಪ್ಲೈ ಆಗುವಂಥ ದಿವಸ ಅಕ್ಷಯ ತೃತೀಯ. ಅದನ್ನು ಮಾಡಿಬಿಡಿ, ತುಂಬ ಶುಭವಾಗುತ್ತೆ. ಕನ್ಯಾ ರಾಶಿ ಯಾವ ರಾಶಿಗೆ ಶುಭ ಇದೆ ಅವ್ರು ಮಾಡಿ. ಯಾರ ರಾಶಿ ಇದೆ 1 ವರ್ಷಕ್ಕೆ ಕಾಯಿರಿ. ಅವ್ರಿಗೆ ನಷ್ಟನೂ ಆಗ್ಬಿಡ್ಬೋದು. ಒಂದು ವ್ಯಾಪಾರ ಮಾಡ್ತೀವಿ, ಲಾಭನೇ ಆಗಬೇಕು ಅಂತೇನಿದೆ. ನಷ್ಟ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ಏನಾಗುತ್ತೆ ನಮ್ಗೆ ಗೊತ್ತಾಗಲ್ಲ. ಒಂದು ರಿಸ್ಕ್ ತಗೊಳ್ತಾರೆ. ರಿಸ್ಕ್ ಕಾಶಿಯಸ್ಲಿ ಅಂದರು. ರಿಸ್ಕ್ ತಗೊಳ್ಳೋಣ. ಕನ್ಯಾ ರಾಶಿ ಇದು ಸೂರ್ಯಗ್ರಹಣ ತುಂಬ ದೋಷ ಇತ್ತು, ಸಂಕಟಗಳು ತೀರೋಯ್ತು. ಚಂದ್ರನ ಅಮಾವಾಸ್ಯೆ ಬಿಟ್ಟು 3ನೇ ದಿವಸ ತೃತೀಯ. ಅದಕ್ಕೆ ತೃತೀಯಾಗಿ ದೇವಿ ಪೂಜೆ ಮಾಡುವ. ಯಾವ್ಯಾವ ತಿಥಿಗೆ ಯಾರ ಪೂಜೆ ಅನ್ನೋದು ಶಾಸ್ತ್ರದಲ್ಲಿ ಬರೆದಿದೆ. ಸೊ ಕನ್ಯಾ ರಾಶಿಗೆ 6ರಲ್ಲಿ ಕುಜ, ಶತ್ರುಧ್ವಂಸ. ಅವರು ಕೋರ್ಟ್ ಕೇಸ್ ಇದ್ದರೂ ಜಯ. ಎಲ್ಲವೂ ನಿಮಗೆ ಆರ್ಥಿಕ ವೃದ್ಧಿ ಆಗುತ್ತೆ, ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ. ಕನ್ಯಾ ರಾಶಿ ಶನಿ ಕುಜ, ಗುರುಬಲ ಬೇರೆ, ವಿವಾಹಾದಿ ಶುಭ ಕಾರ್ಯ, ಸಂತಾನ ಸುಖ. ಈ ಬೃಹಸ್ಪತಿಯ ದೃಷ್ಟಿ ಲಗ್ನದಲ್ಲಿ ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಈ ಅಂದರೆ ಭಾರತ ಬಿಟ್ಟು ಅಮೇರಿಕಾಗೆ ಎಷ್ಟೋ ಜನ ಹೋಗಿರ್ತಾರೆ. ಅಲ್ಲಿ H1 ವೀಸಾ ಸಿಕ್ಕುತ್ತಾ? ವೀಸಾಗಳು ಅಂದರೆ ಲಕ್ಕಿ ಲಾಟ್ರಿ ಅಂತ ಎಷ್ಟೋ ಸಲ ಫೇಲ್ ಆಗುತ್ತೆ. ತುಂಬ ಕಷ್ಟ ಇದೆ ಅಮೇರಿಕಾಗೆ ಹೋಗೋದು ಇವತ್ತು. ಆದರೂ ಆಸೆ ಇದೆ ಅಮೇರಿಕಾಗೆ ಹೋಗೋಣ. ಅಲ್ಲಿಗೆ ಹಲವರು ಜನರು ಕೆನಡಾಗೆ ಹೋಗ್ಬಿಡ್ತಾರೆ. ಅಮೇರಿಕಾಲ್ಲಿ ಕಷ್ಟ ಇದೆ, ಕೆನಡಾಗೆ ಹೋಗ್ಬಿಡಿ, ಅಲ್ಲಿ ಸುಲಭವಾಗಿ ಸೆಟ್ಲ್ ಆಗ್ಬೋದು. ಹಲವರು ಅಲ್ಲೇ ಇರ್ತಾರೆ, ಹಲವರು ವಾಪಸ್ ಬರ್ತಾರೆ. ಭಾಳ ಜನ ಕೇಳ್ತಾರೆ, ನಮ್ಮ ಹುಡುಗ ಅಮೇರಿಕಾ ಹೋಗ್ತಾನೆ, ಅಲ್ಲೇ ಸೆಟ್ಲ್ ಆಗ್ತಾನೆ. ಯೋಗ ಇದ್ದರೆ ಅಲ್ಲೇ, ಇಲ್ಲದಿದ್ದರೆ ವಾಪಸ್ ಬಂದುಬಿಡ್ತಾರೆ. ಅದೃಷ್ಟ ಚೆನ್ನಾಗಿದ್ರೆ ಎಲ್ಲಿ ಅದೃಷ್ಟ ಚೆನ್ನಾಗಿದೆ. ಕನ್ಯಾ ರಾಶಿ ಪೂಜೆ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ಶುಭ.
ತುಲಾರಾಶಿಗೆ ಸಂಕಟ. ಏನೇ ವ್ಯವಹಾರ ಮಾಡಿದ್ರೂ ಅಕ್ಷಯ ತೃತೀಯ ದಿನ ಹುಷಾರಾಗಿರಿ. ಇಲ್ಲದೇ ಮನೆಯಲ್ಲಿರೋ ಬಂಗಾರನ್ನೇ ಲಕ್ಷ್ಮಿಗೆ ಇಟ್ಕೊಬಿಟ್ಟು ಪೂಜೆ ಮಾಡಿ. ಯಾಕಪ್ಪ ಅಂದರೆ ಆವತ್ತು ನಷ್ಟ ಇದೆ, ಏನೋ ಒಂದು ಕಷ್ಟ ಇದೆ. ತುಲಾರಾಶಿಗೆ ನಾವು ಹೇಳ್ತಾರೆ. ಸೊ ತುಲಾರಾಶಿಗೆ ತುಲಾಲ್ಲೇ ಕೇತು ಇರೋ ಕಾರಣ ಮುಂದೆ ಚಂದ್ರಗ್ರಹಣನೂ ತುಲಾರಾಶಿಗೆ ಅಥವಾ ವೃಶ್ಚಿಕ ರಾಶಿಗೆ ಬಂದಾಗ ಚಂದ್ರನ ಹುಣ್ಣಿಮೆ ದಿವಸ ನಾವು ಚಂದ್ರಗ್ರಹಣವನ್ನು ನೋಡ್ತೀವಿ. ಸೊ ಈ 2 ಗ್ರಹಣಗಳ ಮಧ್ಯೆ ಬಂದಿದೆ ಈ ಅಕ್ಷಯ ತೃತೀಯ, ಅರ್ಥ ಮಾಡ್ಕೊಳ್ಳಿ. ಸಾಧಾರಣವಾಗಿ ಅಕ್ಷಯ ತೃತೀಯಲ್ಲಿ 2 ಗ್ರಹಣ ಬರೋಲ್ಲ. ಈ ಸಲ ಸರ್ಪದೋಷ ಇದೆ, ಕಾಳಸರ್ಪ ಯೋಗವೂ ಇತ್ತು. ಅದಕ್ಕೆ ಯುಕ್ರೇನಲ್ಲಿ ಯುದ್ಧ ಬಂದ್ಬಿಡ್ತು. ಎಲ್ಲೂ ಯುದ್ಧ ಬರೋರು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲೂ ಯುದ್ಧ ಆಗಬಾರ್ದು, ಯುದ್ಧಗಳು ಆಗುವಂಥ ಯೋಗಗಳಿವು. ಆದ ಕಾರಣ ತುಲಾರಾಶಿ ಹೆಚ್ಚು ಪೂಜೆ ಮಾಡ್ಕೊಳ್ಳಿ. ಒಂದೇ ದಿವಸದ ನಂತರ ಶುಭ ಲಾಭ ಭಾಗ್ಯೋದಯ. ಸೊ ಈ ತುಲಾರಾಶಿಗೆ ಚಿತ್ತ ಸ್ವಾತಿ ವಿಶಾಖ. ಒಳ್ಳೆಯವ್ರ ಸವಾಸ ಮಾಡಿ, ಕೆಟ್ಟವ್ರ ಸವಾಸ ಮಾಡ್ತೀರ ತೊಂದರೆ ಆಗ್ಬಿಡುತ್ತೆ. ಕದಲಿ ಸೀಪ ಭುಜಂಗ ಮುಖ ಸ್ವಾತಿ ಏಕ ಗುಣತೀನ್ ಜೈಸಿ ಸಂಗತಿ ಕೀಜಿಯೇ ವೈಸಿ ಹೋ ಫಲದೀನ್ ಅಂದರು. ಸ್ವಾತಿಯ ವರ್ಣನ ನೋಡಿ. ಕದಲಿ ಅಂದರೆ ಬಾಳೆಹಣ್ಣು, ಸೀಪ್ ಅಂದರೆ ಮುತ್ತು ಬರುತ್ತೆ. ಭುಜಂಗ ಮುಖ, ಭುಜಂಗ ಅಂದರೆ ಸರ್ಪ ಬಾಯಲ್ಲಿ ಅದೇ ಒಂದು ಸ್ವಾತಿಯ ಮಳೆ ಬೀಳುತ್ತೆ. ಮಳೆ ಒಂದೇ, ನೀರು ಒಂದೇ, ಆದರೆ ಫಲ ಬೇರೆ. ಈ ಕಡೆ ಬಾಳೆಹಣ್ಣು, ಈ ಕಡೆ ಮುತ್ತು ಉತ್ಪತ್ತಿ ಮಾಡ್ತು. ಈ ಕಡೆ ಸರ್ಪಕ್ಕೆ ಗೊತ್ತಿದೆ ಇದನ್ನು ಸ್ವಾತಿ ಮಳೆ ಅಂತ. ಗಂಗಾ ಯಮುನಾ ಸರಸ್ವತಿ ಸಪ್ತ ಸಿಂಧು ಭರ್ಪೂರ್ ತುಳಸಿ ಚಾತಕಕ್ಕೆ ಮತ್ತೆ ಸ್ವಾತಿ ಬಿನಿಸಲ್ ದೂಲ್. ಗಂಗಾ ಯಮುನಾ ಸರಸ್ವತಿಗಿಂತ ಪವಿತ್ರ ನೀರಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆದರೆ ಚಾತಕ ಪಕ್ಷಿ ಹೇಳುತ್ತಂತೆ, ನನಗೆ ಸ್ವಾತಿ ಮಳೆನೇ ಬೇಕು, ನಂಗೆ ಗಂಗಾ ನದಿನೂ ಬೇಡ, ಯಮುನಾ ನದಿನೂ ಬೇಡ, ಆ ಸಂಗಮದ ನೀರು ಬೇಡ. ಹಾಗೆ ನಾವೆಲ್ಲ ಹಠವಾದಿಗಳು, ಒಬ್ಬೊಬ್ರಿಗೊಂದಿಷ್ಟ ಇದ್ದರೆ ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಆಹಾರ ವಿಹಾರದ ಕಡೆ ಗಮನ ಕೊಡಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯ. ಇವು ನೋಡಿ, ಅಕ್ಷಯ ತೃತೀಯ ಹಬ್ಬದ ದಿವಸನೇ ಎಷ್ಟೋ ಜನ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆ ಸೇರಿಬಿಡ್ತಾರೆ. ಕೋವಿಡ್ ಸಮಸ್ಯೆಯನ್ನು ಬರಬಾರ್ದು ದೇವ್ರ ಪ್ರಾರ್ಥನೆ ಮಾಡೋಣ. ಒಂದು ದಿವಸ ಹೋಗಲಿ, ಒಂದೇ ದಿವಸದ ನಂತರ ಸರ್ಪಶಾಂತಿ ಮಾಡ್ಕೊಂಡು ತುಂಬ ಶುಭ. ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಗೆ ಆ ಚಂದ್ರನ ರಶ್ಮಿ ಬುಧನೊಟ್ಟಿಗೆ ಕಾಂಬಿನೇಷನ್ ಆಫ್ ಮರ್ಕ್ಯುರಿ ಆ್ಯಂಡ್ ಚಂದ್ರ, 2 ಗ್ರಹಗಳು ವೃಷಭ ರಾಶಿಯಲ್ಲೇ, 2 ಗ್ರಹಗಳು ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬೀಳುತ್ತೆ. ಶುಭ ಗ್ರಹಗಳು ಗಜಕೇಸರಿ ಯೋಗ ಅಂದರು. ಉಚ್ಚ ಸೂರ್ಯ 6ರಲ್ಲಿದೆ, ಎಲ್ಲವೂ ಶುಭಕರ. ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರದ್ದು ವೃಶ್ಚಿಕ ರಾಶಿ, ಶ್ರೀಮಾನ್ ಯಡಿಯೂರಪ್ಪಂದು ವೃಶ್ಚಿಕ ರಾಶಿ. ವಿಶಾಖ, ಅನುರಾಧ, ಜ್ಯೇಷ್ಠ. ವಿಶಾಖ 4ನೇ ಪಾದ, ಜ್ಯೇಷ್ಠ ಆಮೇಲೆ ಜ್ಯೇಷ್ಠ ಮಾಸ ಬರುತ್ತೆ. ಚೈತ್ರ ವೈಶಾಖ ಜ್ಯೇಷ್ಠ ಹುಣ್ಣಿಮೆಯ ಪ್ರಕಾರ ಆ ಮಾಸದ ಹೆಸರಿಟ್ಟರು, ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಜನವರಿ ಫೆಬ್ರವರಿ ಗೊತ್ತಿದೆ, ಆದರೆ ಚೈತ್ರ ವೈಶಾಖ ವಸಂತ ಋತು ಅನ್ನೋ ದಯವಿಟ್ಟು ತಂದೆ ತಾಯಿ ಕಲಿಸ್ಬೇಕು. ಆಗ ನಮ್ಮ ಸಂಸ್ಕೃತಿ, ನಮ್ಮ ದೇವರ ಪೂಜೆ, ವೃಶ್ಚಿಕ ರಾಶಿ ಯಾಕೆ ಶುಭ. ಮತ್ತು ಪಂಚಮದಲ್ಲಿ ಗುರುಬಲ ಇದೆ, ನಿಮ್ಮ ಆಕಾಂಕ್ಷೆಗಳು ಪೂರ್ಣವಾಗುತ್ತೆ. ಸಂತಾನ ಸುಖ, ಮದುವೆಯಲ್ಲಿ ಸುಖ, ಆರ್ಥಿಕ ವೃದ್ಧಿ. ಈ ಅಕ್ಷಯ ತೃತೀಯ ಯಾರ್ಯಾರು ಪೂಜೆ ಮಾಡ್ಕೊಳ್ತಾರೆ, ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ಮಹಾಲಕ್ಷ್ಮಿ ಮೌಕ್ತಿಕಾಲಂಕಾರಿ ಹೃದಯಮಾನಂದಮಾನಂದಾಯ ಸರ್ವಮೋಹನ ವಶಂಕರಿ ಶತ್ರುಧ್ವಂಸಿನಿ ರಾಜಾ ಪ್ರಜಾವಶಂಕರಿ ಹ್ರೀಂಕಾರಿ ಸುರಭಾಸಿನಿ ಮಮವಶಂ ಕುರುಕುರು ಸ್ವಾಹ. ಈ ಮಂತ್ರ ಶತ್ರುವನ್ನು ನಾಶ ಮಾಡಿಬಿಡ್ತಾಳೆ ಮಹಾಲಕ್ಷ್ಮಿ. ಲಕ್ಷ್ಮೀ ವೃದ್ಧಿ ಆದರೆ ಮನೆಯಲ್ಲಿ ವಿಟಮಿನ್ ಎಮ್ ಇದ್ದರೆ ಎಲ್ಲ ವಿಟಮಿನ್ ತೊಗೊಬೋದು. ಅಂಥ ಶುಭಕರ ದಿವಸ ಅಕ್ಷಯ ತೃತೀಯ. ವೃಶ್ಚಿಕ ರಾಶಿ ಮಾಡೋದು ಮರಿಬೇಡಿ. ಓಂ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ. ಈ ಮಂತ್ರ ಬರೇ ಲಕ್ಷ್ಮೀ ಮಂತ್ರ ಮಾಡಬೇಡಿ, ವಾಸುದೇವನೂ ಬೇಕು. ಎಲ್ರಿಗೂ ಬರೇ ದುಡ್ಡು ಬೇಕು. ದುಡ್ಡು ಇಲ್ಲದೆ ಶಾಂತಿ ಇಲ್ಲದೆ ಇದ್ದರೆ, ಅಲ್ಲೂ ಭಾಳ ಧನಿಕಿರ್ತಾರೆ, ಶಾಂತಿ ಇಲ್ಲದೆ ಇದ್ದರೆ. ಧನನೂ ಬೇಕು, ಲಕ್ಷ್ಮೀನೂ ಬೇಕು. ಅಂಥ ಪವಿತ್ರವಂಥ ದಿವಸ ಅಖಾತೀಜ್ ಅಂತಾರೆ, ಅಮೃತ ಬರುವಂಥ ದಿವಸ. ಬುಧನೂ ಸೇರಿದೆ, ಎಷ್ಟು ದೋಷ ಇದ್ರೂ ಬುಧನೂ ಸೇರಿದೆ, ಅಮೃತ ಬರುತ್ತದೆ. ಅದು ನಮ್ಮ ಜ್ಯೋತಿಷ್ಯರಿಗೆ ಕಾಣಿಸುತ್ತೆ. ಯಾಕಂದರೆ ಬುಧನು ಚಂದ್ರನೊಟ್ಟಿಗೆ ರೋಹಿಣಿ ನಕ್ಷತ್ರ, ಅರ್ಥ ಮಾಡ್ಕೊಳ್ಳಿ. ಧನುರಾಶಿಗೆ ಸಂಕಟ, ಕಲಹ, ಕೋಪತಾಪ ಮಾಡ್ಕೊಬೇಡಿ. ಮೌನಸ್ಯ ಕಲಹಂ ನಾಸ್ತಿ. ಏನಕ್ಕೋ BP ಜಾಸ್ತಿ ಆಗಿಬಿಡೋದು. ವೈದ್ಯರೇನಾದರೂ ಮಾತ್ರೆ ತಗೊಳ್ಳಂದರೆ ಎಷ್ಟು ಜನ ಪ್ಯಾರಾಲಿಸಿಸ್ ಆಗಿಬಿಟ್ಟಿದೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲೆರಡು ಶನಿ ಬಿಟ್ಟಿದೆ, ಸಿಹಿ ಸುದ್ದಿ ನಿಮಗೆ. ತುಂಬ ಕಷ್ಟಪಟ್ಟರೆ ಪುನಃ ವಕ್ರವಾಗಿ ಹಿಂದೆ ಬರುತ್ತೆ 6 ತಿಂಗಳಿಗೆ. ಆದರೆ ಧನುರಾಶಿಗೆ 6ನೇ ಮನೆಯಲ್ಲಿ ದೋಷಕರವಾಗಿರೋದ್ರಿಂದ ಅಕ್ಷಯ ತೃತೀಯ ತುಂಬ ಹುಷಾರಾಗಿ ಆಚರಣೆ ಮಾಡಿ. ದೀಪವನ್ನು ದೇವರಿಗೆ ಅಂಟಿಸ್ಬೇಕು. ದೀಪದಿಂದ ಜ್ಯೋತ್ ಸೆ ಜ್ಯೋತ್ ಜಗಾತೆ ಚಲೋ ಪ್ರೇಮಕ್ಕಿ ಗಂಗಾ ಬಹಾತೆ ಚಲೋ. ಒಂದು ಜ್ಯೋತಿಯಿಂದ 108 ಜ್ಯೋತಿಗಳು, ಲಕ್ಷ ದೀಪೋತ್ಸವ ಅಂತ
ಆಚರಣೆ. ಒಂದು ದೇವಸ್ಥಾನದಿಂದ 1,00,000 ದೀಪ, ಒಂದು ಪ್ರಥಮ ದೀಪದಿಂದ ಇಷ್ಟು ಪ್ರಥಮ ದೀಪಕ್ಕೆ ನಷ್ಟ ಆಯಿತಾ. ಜ್ಯೋತಿ ಸೆ ಜ್ಯೋತಿ ಜಗಾತೆ ಚಲೋ ಪ್ರೇಮ ಕಿ ಗಂಗಾ ಬಹಾತ್. ಪ್ರೇಮದ ಗಂಗೆಯನ್ನು ನೀವು ಧ್ಯಾನ, ದೇವ್ರ ಧ್ಯಾನ. ಎಲ್ಲರೂ ಸರ್ವೇ ಭವಂತು ಸುಖಿನ ಸರ್ವೇ ಸಂತು, ಎಲ್ಲರೂ ಚೆನ್ನಾಗಿರಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತು ಒಂದು ವಿಷಯ ದೋಷಕರವಾಗಿದೆ, ನಾಳೆಯಿಂದ ಪರಿವರ್ತನೆ. ಇವತ್ತು ಪೂಜೆ ಮಾಡಿಕೊಂಡ್ರೆ ಭಾಗ್ಯೋದಯ, ನಾಳೆನೇ ಕಾಯಿರಿ. ಎಷ್ಟು ಜನ ನಾಳೆ ಅಂದರೆ ಭಾಳ ಜನ ಶುಭವಾಗಿದೆ, ಎಷ್ಟು ಜನ ನಂಬಿಕೆ ಕಾದಿದ್ದಾರೆ. ನೀವು ಕಾಯಿರಿ, ಶುಭವಾಗುತ್ತೆ. ಆದರೆ 4ನೇ ಮನೆ ಶುಕ್ರ, ವಾಹನದಿಂದ ಲಾಭ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋ, ಫಿಲ್ಮ್ ವರ್ಲ್ಡ್ಗೆ ಉಚ್ಚ ಶುಕ್ರ ಬಂದಿದೆ. ಹಲವು ಫಿಲ್ಮ್ ಡೈರೆಕ್ಟರ್ ದಶೆ ಚೆನ್ನಾಗಿದ್ದರೆ ಅವ್ರು ಮಾಡಿದ ಸಕ್ಸಸ್, ದಶೆ ಚೆನ್ನಾಗಿದ್ದರೆ ನಷ್ಟ ಆಗ್ಬಿಡುತ್ತೆ. ಸೊ ಫಿಲ್ಮ್ ವರ್ಲ್ಡಲ್ಲೂ ನಾವು ದಶೆ ನೋಡಬೇಕು. ಅದಕ್ಕೆ ಯಾರಿಗಾದ್ರೂ ಒಳ್ಳೇದು ಬಂದರೆ ಪೇಪರ್ ಓದ್ತು, ಶುಕ್ರ ದಶೆ ಬಂದುಬಿಡ್ತು, ಪಾನಿಪುರಿ ತಿನ್ನೋರಿಗೆ ಲಾಟ್ರಿ ಬಂದುಬಿಡ್ತು. ಒಂದು ದಿವಸ ಹೋಗಲೇ ಶುಭವಾಗುತ್ತೆ. ಮಕರ ರಾಶಿಗೆ ತುಂಬ ಶುಭ, ಅಕ್ಷಯ ತೃತೀಯ ನೀವು ಪೂಜೆಗಳು ಮಾಡ್ಕೊಂಡ್ರೆ ಜಾಸ್ತಿ ವಿಷಯ ಶುಭವಾಗುತ್ತೆ. ಮಕರ ರಾಶಿಯಲ್ಲೇ ಶನಿ ಇತ್ತು, ಮಕರ ಶನಿ ಬಿಟ್ಬಿಟ್ಟಿದೆ. ಈ ಶುಕ್ರನ ಬಲ ಬಂದುಬಿಟ್ಟಿದೆ. ಈ ಸೂರ್ಯನು ಮುಂಗಾರು ಮಳೆ, ರೈತರಿಗೆ ವಿಶೇಷವಾಗಿ ಪೂಜೆ ಮಾಡಿಕೊಂಡ್ರೆ ತುಂಬ ಶುಭವಾಗುತ್ತೆ. ಮುಂಗಾರು ಮಳೆ ಹಲವು ರೈತರಿಗೆ ಶುಭವಾಗುತ್ತೆ. ಹಲವು ರೈತರ ದಶೆ ಚೆನ್ನಾಗಿದ್ದರೆ ಸ್ವಲ್ಪ ಯೋಚನೆ ಮಾಡಿ ಬೀಜ ಬಿತ್ತಿ. ಅಮಾವಾಸ್ಯೆ ದೋಷ ಹೋಯಿತು, ಅಮಾವಾಸ್ಯೆಗೆ ಯಾರು ಬೀಜ ಬಿತ್ತಲ್ಲ, ಇನ್ನು ಹುಣ್ಣಿಮೆ ಬರ್ತಾಯಿದೆ, ಆ ಗ್ರಹಣ ದೋಷನೂ ಹೋಗ್ಬಿಡುತ್ತೆ. ಸೊ ಮಕರ ರಾಶಿಗೆ ಇದು ಅದ್ಭುತ ಯೋಗ, ಶುಭಕರ. ಪೂಜೆ ಮಾಡೋದು ಮರಿಬೇಡಿ. ಕುಂಭರಾಶಿ ನೋಡೋಣ. ಕುಂಭರಾಶಿಗೆ ಶ್ರಮೆ ಜಾಸ್ತಿ, ಫಲ ಕಡಿಮೆ. ಒಂದೇ ದಿವಸ, ನಾಳೆಯಿಂದ ಶುಭ. ಒಂದು ದಿವಸ ಕಾದುಬಿಡಿ. ಅಕ್ಷಯ ತೃತೀಯಕ್ಕೆ ಪೂಜೆ ಮಾಡಲೇಬೇಕು, ಮಾಡ್ಕೊಳ್ಳಿ. ಫಲ ಸ್ವಲ್ಪ ವಿಳಂಬ ಆಗ್ಬೋದು. ಬೀಜ ಬಿತ್ತಾನೆ ಫಲ ಬರಲ್ಲ ಅಂತ ಹೇಳ್ತಾರೆ. ಶ್ರಮೆ ಪಡ್ತಾನೆ ಫಲ ಬರುತ್ತಾ? ಬೀಜ ಬಿತ್ತಾನೆ ಫಲ. ಸ್ವಲ್ಪ ಪೇಷನ್ಸ್, ಸ್ವಲ್ಪ ಕಾಮಾಗಿರಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಸ್ವಲ್ಪ ಸ್ಲೋ ಆಗಿ ಹೋಗಲಿ ಗಾಡಿ, ಖಂಡಿತ ನಿಮಗೆ. ಯಾಕಂದರೆ ಗುರುಬಲ ಬಂದುಬಿಟ್ಟಿದೆ. ಕುಂಭದಲ್ಲೇ ಕುಜ, ಆ ಕುಜನು ಗುರು ಒಟ್ಟಿಗೆ ಗುರುಮಂಗಳ ಯೋಗ ಬರ್ತಾಯಿದೆ. ಶುಕ್ರ ಮೀನ ರಾಶಿ ಬಿಡುತ್ತೆ, ಮೇಷರಾಶಿ ಉಚ್ಚ ಸೂರ್ಯ 3ರಲ್ಲಿದೆ. ಪರಾಕ್ರಮ ಸ್ಥಾನ, ವಿಕ್ರಮ ಸ್ಥಾನ, 3ನೇ ಮನೆ. ಪ್ರತಿ ವರ್ಷವೂ ಈ ಚೈತ್ರ ಮಾಸ ಬಂದಾಗ ಕುಂಭರಾಶಿಗೆ ತುಂಬ, ಪ್ರತಿ ವರ್ಷ ಫಾಲೋ ಮಾಡಿ, ಪ್ರತಿ ವರ್ಷ ಬರುತ್ತೆ. ಇದು ಬಿಸಿಲುಗಾಲ, ತುಂಬ ಶುಭ. ಮೀನರಾಶಿ ನೋಡೋಣ. ಮೀನರಾಶಿಗೆ ಅದ್ಭುತ ಯೋಗ. ಮೀನರಾಶಿಗೆ ಮೀನದಲ್ಲಿ ಸೂರ್ಯ ಚಂದ್ರ ಇದ್ದಾಗ ಯುಗಾದಿ ಹಬ್ಬ, ಅಮಾವಾಸ್ಯೆಗೆ ಅಮಾವಾಸ್ಯೆನೇ ನಮ್ಮ ಲೆಕ್ಕ. ಹೋದ ಅಮಾವಾಸ್ಯೆ ಸೂರ್ಯಗ್ರಹಣ ಮುಗೀತು. ಸೊ ವೈಶಾಖ ಮಾಸ ಅಂದರೆ ಪ್ರವೇಶವಾಗಿದೆ, ಚೈತ್ರ ಮಾಸ ಮುಗೀತು. ಇದೆಲ್ಲ ದೊಡ್ಡ ಪರಿವರ್ತನೆ, ಶುಭಕರ, ಲಾಭಕರ. ಆದರೆ ಮೀನದಲ್ಲೇ ಗುರು ಇದೆ, ಸ್ವಸ್ಥಾನದಲ್ಲಿ ಗುರು ಇದೆ. ಸೊ ಗೋಚಾರದಲ್ಲಿ ಸ್ವಸ್ಥಾನದಲ್ಲಿ ಗುರು ಇದ್ದರೆ ಅಷ್ಟು ಶುಭವಲ್ಲ. ಆದರೆ ಮೀನರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಗುರು ಇರೋದ್ರಿಂದ ಅಷ್ಟು ಕೆಡುಕು ಮಾಡಲ್ಲ. ದಶೆ ಚೆನ್ನಾಗಿದೆ, ತೊಂದರೆ ಆಗಲ್ಲ. ಅಕ್ಷಯ ತೃತೀಯಗೆ ನೀವು ಪೂಜೆ ಮಾಡ್ಕೊಂಬಿಟ್ರೆ ಭಾಳ ಶುಭವಾಗುತ್ತೆ. ಯಾಕಂದರೆ ಸೂರ್ಯನ ಚಂದ್ರನು ಉಚ್ಚ, ರೋಹಿಣಿ ನಕ್ಷತ್ರ. ಆಕಾಶ ನೋಡ್ಕೊಳ್ಳಿ, 27 ನಕ್ಷತ್ರದಲ್ಲಿ ರೋಹಿಣಿ ಸಮೇತ ಶ್ರೀ ಚಂದ್ರದೇವಾಯ ನಮಃ. ಚಂದ್ರನಿಗೆ ಪತ್ನಿ ರೋಹಿಣಿ. 27 ನಕ್ಷತ್ರಗಳು ಸಂಬಂಧಾರ್ಥ. ನಕ್ಷತ್ರಗಳಲ್ಲಿ ನಾನು ಚಂದ್ರ, ಅರ್ಜುನ. ಭಗವದ್ಗೀತೆಯಲ್ಲೇ ದೇವರು ಹೇಳ್ತಾ ಇದೆ, ನಕ್ಷತ್ರಗಳಿಗೂ ಚಂದ್ರನಿಗೆ ಏನು ಸಂಬಂಧ ಇದೆ. ಚಂದ್ರ ಯಾವ ನಕ್ಷತ್ರದಲ್ಲಿ, ಇವತ್ತು ಆಕಾಶ ರೋಹಿಣಿ ನಕ್ಷತ್ರದಲ್ಲಿದೆ. ರೋಹಿಣಿ ನಕ್ಷತ್ರ ತೃತೀಯ ತಿಥಿ ಆದ ಕಾರಣ ಅಕ್ಷಯ ತಿಥಿ ಆದ ಕಾರಣ ಮೀನರಾಶಿಯವರು ಚಂದ್ರ ದರ್ಶನ ಮಾಡ್ಕೊಳ್ಳಿ. ಅಮಾವಾಸ್ಯೆಯಾಗಿ ಮರುದಿವಸನೇ ಚಂದ್ರ ದರ್ಶನ ಆಗುತ್ತಲ್ಲ. ಎಷ್ಟೆಲ್ಲ ಲೆಕ್ಕ ನೀವು ಭಾಳ ನೋಡಿ. ಯಥಾ ಶಿಖಾ ಮಯೂರಾಣಂ ನಾಗಾಣಂ ಮಣಯೋ ಯಥ ತದ್ವದ್ ವೇದಾಂಗ ಶಾಸ್ತ್ರೇಶು ಗಣಿತಂ ಮೂರ್ಧ್ವನಿ ಸ್ಥಿತ ಮುಂದೆ. ಶಿಖೆ ಇಲ್ಲದೆ ಮಯೂರ ಪಕ್ಷಿ ಸೋಪಿಸೋಲ್ಲ, ಮಣಿ ಇಲ್ಲದೆ ನಾಗಸರ್ಪ ಸೋಪ. ಅದೇ ಥರ ಗಣಿತ ಇಲ್ಲದೆ ಗಣಿತ ಇದೆ. ಆಕಾಶ ನೋಡಿ, ರೋಹಿಣಿ ನಕ್ಷತ್ರ ಅಮಾವಾಸ್ಯೆ ಆಗಿ 3ನೇ ದಿವಸ. ಇನ್ನೂ ಒಂದು 16ನೇ ತಾರೀಕು ಅಂದರೆ 13 ದಿವಸಗಳಿಗೆ ಹುಣ್ಣಿಮೆ ಬರುತ್ತೆ. ಅಷ್ಟರಲ್ಲಿ ಶ್ರಮೆ ಪಡ್ತಾ ಹೋಗಿ ಪೂಜೆ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ಕೊಳ್ಳೋಣ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ಪ್ರೆಸ್ ಅಂತ ಹೇಳಿದರೆ ಇಷ್ಟು ಶ್ರಮೆ ಪಡ್ತಾರೆ. ಇವತ್ತು ವಿಜ್ಞಾನ ಅಷ್ಟು ಮುಂದುವರೆದಿದೆ. ಅರ್ಧರಾತ್ರಿಗೂ ಭಾಳ ಜನ ಸೂರ್ಯಗ್ರಹಣ ನೋಡಿದ್ದಾರೆ. ಎಲ್ಲೋ ಆಗೋ ಗ್ರಹಣ, ಹಲವರು ಮಲಗಿದ್ದಾರೆ, ಹಲವು ಸೂರ್ಯಗ್ರಹಣ ಟಿ ವಿಯಲ್ಲೇ ನೋಡಿದ್ದಾರೆ. ಅದರ ಪ್ರಭಾವನೂ ನೋಡಿದ್ದೀವಿ. ಅಕ್ಷಯ ತೃತೀಯವೂ ನಿಮಗೆ ದೊಡ್ಡ ಪರಿವರ್ತನೆ. ಕ್ಷಯವಾಗೋದಿಲ್ಲ, ಅಲ್ಲೇ ಅರ್ಥ ಇದೆ. ಕ್ಷಯವಾಗೋದು, ನಾಶವಾಗೋದು. ಅಕ್ಷಯ ಅಂದ್ಬಿಟ್ರು. ಯಾವ ಥರ ಅಮೃತ ಕುಡಿದ್ರೋ, ರಾಹುನೂ ಸ್ವಲ್ಪ ಅಮೃತ ಕುಡಿದ್ಲು, ಅದನ್ನು ಗ್ರಹವಾಗಿ ಬ್ರಹ್ಮನು ಅದನ್ನು ಸ್ಥಾಪನೆ ಮಾಡಿದ್ರಂತೆ.
ಸೊ ಮಾನ ಸಹಿತ ವಿಷ ಖಾಯಕ್ಕೆ ಶಂಭು ಭಯೋ ಜಗದೀಶ್ ಬಿನಾ ಮಾನ ಅಮೃತ ಪಿಯೋ ರಾಹು ಕಟಾಯೋ ಶೀಶ್ ಅಂದರು. ಮಾನ ಮರ್ಯಾದೆಯಾಗೂ ವಿಷವನ್ನು ಕುಡಿದು ನೀಲಕಂಠ ಅಂತ ಪರಶಿವನಿಗೂ ಹೆಸರಾಯಿತು. ಮಾನ ಸಹಿತ ವಿಷ ಖಾಯಕ್ಕೆ ಶಂಭು ಭಯೋಜ, ಶಂಭು ಹೋರ ಅಂತೂ ಜ್ಯೋತಿಷ ಗ್ರಂಥ ಬರೆದ್ಬಿಟ್ಟಿದ್ದಾರೆ. ಪರಶಿವನೇ ಬರೆದ ಗ್ರಂಥ, ಅರ್ಥ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಅರ್ಥ ಆಗುತ್ತೆ ಜ್ಯೋತಿಷ್ಯ. ಮಾನ ಸಹಿತ ವಿಷ ಖಾಯಕ್ಕೆ ಶಂಭು ಭಯೋ ಜಗದ್ ಬಿನಾ ಮಾನ ಅಮೃತ ಪಿಯೆ, ಮರ್ಯಾದೆ ಇಲ್ಲದೆ ಅಮೃತವನ್ನು ತಿಂದ ಮಹಾವಿಷ್ಣು ಚಕ್ರವನ್ನು ಬಿಟ್ಟು ಮೋಹಿನಿ ರೂಪದಲ್ಲಿ ತಲೆ ರಾಹು ಆಯಿತು, ಆ ಶರೀರ ಕೇತು ಆಯಿತು. ಅದನ್ನೇ ರಾಹು ಕೇತುಗಳನ್ನ ವಿಜ್ಞಾನಿಗಳು ಬಿಡೋಕ್ಕೂ ಆಗಲ್ಲ, ಹಿಡಿಯೋಕ್ಕಾಗಲ್ಲ. ಅಸೆಂಡಿಂಗ್ ನೋಡ್, ಯಾಕಂದರೆ ವಿಜ್ಞಾನಿಗಳು ವಿದ್ಯಾವಂತರು, ಬಲ್ಲವರು, ಕಷ್ಟಪಡೋರು, ಟೆಲಿಸ್ಕೋಪ್ ಇಟ್ಕೊಂಡು ನೋಡೋರು, ಆದ ಕಾರಣ ಅದನ್ನು ಅಸೆಂಡಿಂಗ್ ನೋಡ್ ಆ್ಯಂಡ್ ಡಿಸೆಂಡಿಂಗ್ ನೋಡ್ ಅಂದ್ಬಿಟ್ಟು, ನೋಡ್ಸ್ ಆಫ್ ದಿ ಅರ್ತ್, ನೋಡ್ ಇಲ್ಲದೆ ಇದೆ ಗ್ರಹಣ ಆಗಲ್ಲ. ಒಂದು ದಿವಸ ಈ ರಾಹುಕೆ ಇದು ಅಸೆಂಡಿಂಗ್ ನೋಡ್ ಡಿಸೆಂಡಿಂಗ್ ನೋಡನ್ನು ಪೂರ್ಣ ಸತ್ಯ ವಿಜ್ಞಾನಿಗಳು ಹೇಳ್ಬಿಟ್ರೆ ನಮಗೂ ಸುಲಭ ಆಗುತ್ತೆ. ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ರು, ಈ ಸೂರ್ಯ ಬ್ರಹ್ಮ ವ್ಯಾಸ ವಸಿಷ್ಠ ಅತ್ರಿ ಪರಾಶರ ಕಶ್ಯಪ ನಾರದ ಗರ್ಗ ಮರಿಚಿರ್ ಮನುರಂಗಿರಾಹ ಲೋಮಶಃ ಪೌಲುಸಶ್ಚೈವ ಚವನ ಯವನೋ ಭೃಗು. ಚವನ ಋಷಿ ಬರ್ತದೆ, ಚವನ ಪ್ರಾಸ್ ಲೇಹವನ್ನು ತಗೊಳ್ತೀವಿ ನಾವು. ಆಯುರ್ವೇದ, ಜ್ಯೋತಿಷ್ಯ ಎಲ್ಲವನ್ನೂ ಋಷಿಮುನಿಗಳು ಜ್ಞಾನ ಕೊಟ್ಟಿದ್ದಾರೆ. ನೀವು ತುಂಬ ಭಾಗ್ಯವಂತರು, ಇಂಥ ದೇಶ ಹುಟ್ಟಿದ್ದೀವಿ, ಶ್ರಮೆ ಪಡೋಣ. ಎಷ್ಟು ಗಣಿತ ಸತ್ಯ ಇದೆ. ಚವನ ಯವನೋ ಭೃಗು ಶೌನಕಾದಿ ಅಷ್ಟಾದಶಶ್ಚೈತ್ಯ ಜ್ಯೋತಿ. ಅಯ್ಯಪ್ಪ ಸ್ವಾಮಿಗೆ ಹೋದು 18 ಬೆಟ್ಟಗಳಿದೆ. ಎಲ್ಲ ತೀರ್ಥಯಾತ್ರೆಗಳು ಮಾಡ್ಕೊಳ್ಳಿ, ಹೋಗ್ಲಿಕ್ಕಾಗದೆ ಸಂಕಲ್ಪ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ನಿಮ್ಗೆ ಅದ್ಭುತ ಪರಿವರ್ತನೆ, ಶುಭವಾಗುತ್ತೆ, ಯುದ್ಧಗಳಾಗಲ್ಲ, ಸಕಾಲಕ್ಕೆ ಮಳೆ ಆಗಲಿ, ಕೋವಿಡ್ ಸಮಸ್ಯೆ ಇರಬಾರ್ದು. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಕಲಿಯರ್ ದೋಷ ನಿಧೇ ರಾಜನ್ ಅಂದ್ಬಿಡು. ಕಲಿಯುಗದಲ್ಲಿ ದೋಷದ ನಿಧಿ ಏಕೋ ಅಸ್ತಿ ಮಹಾನ್ ಗುಣ. ಎಲ್ಲ ಕಷ್ಟಪಟ್ಟವರು ಇದು ಕಲಿಯುಗ, ನಾವು ಕಷ್ಟಪಡಬೇಕು ಅಂತಾರೆ. ಹೌದು, ನಾವು ಹುಟ್ಟಬಾರ್ದು, ಪಾಪ ಮಾಡಿದ್ದೀವಿ, ಕಲಿಯುಗದಲ್ಲಿ ಹುಟ್ಟಿದ್ದೀವಿ. ಆದರೆ ಏಕೋ ಹಸ್ತಿ ಮಹಾನ್ ಗುಣ, ಒಂದು ಗುಣನೂ ಇದೆ ಈ ಕಲಿಯುಗದಲ್ಲಿ. ದೇವರೊಂದು ಗುಣನೂ ಕೊಟ್ಟರು, ಅಮೃತನೂ ಕೊಟ್ಟರು. ಅದನ್ನು ಸೇವನೆ ಮಾಡೋದು ಅಕ್ಷಯ ತೃತೀಯಕ್ಕೆ ತುಂಬ ಶುಭಕರ. ಕೀರ್ತನಾ ದೇವ ಕೃಷ್ಣ, ಶುಕಮುನಿಗಳೇ ಹೇಳ್ತಿದ್ದಾರೆ ಪರೀಕ್ಷಿತ ಮಹಾರಾಜದಲ್ಲಿ. ಇಡೀ ಭಾಗವತದ ಸಾರ ಇದು. ಕೀರ್ತನಾ ದೇವ ಕೃಷ್ಣಸ್ತೆ ಯುಕ್ತ ಸಂಘ ಪರಮೃದೆ. ಶ್ರೀಕೃಷ್ಣನ ಕೀರ್ತನೆ ಮಾಡುವ ಮನೆಯಲ್ಲಿ, ಶ್ರೀಕೃಷ್ಣನ ಜಪ ಮಾಡುವ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳ್ಕೊಡಿ. ಅಮೃತ ಬರುತ್ತೆ. ಶುಭವಾಗಿ ನಮಗೆಲ್ಲ ಇಡೀ ಭೂಲೋಕಕ್ಕೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.